ಶ್ರೀಕೃಷ್ಣ ಕೃಷ್ಣಸಖ ವೃಷ್ಣಿವೃಷಾವನಿಧೃದ್ರಾಜನ್ಯವಂಶದಹನ ಅಮರವಂದ್ಯವೀರ್ಯ ಗೋವಿಂದ ಗೋದ್ವಿಜಸುರಾರ್ತಿಹರಾವತಾರ ಯೋಗೇಶ್ವರ ಅಖಿಲಗುರೋ ಭಗವನ್ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಘಂ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಶುಭಾಶಯಗಳು, ಶುಭಕಾಮನೆಗಳು. ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ, ಗೋಚಾರ ಫಲ, ರಾಶಿಫಲ ಇತ್ಯಾದಿ ಇದರ ಶುಭಾಶುಭ ಈ ತಿಂಗಳು ಹೇಗಿದೆ ಅಂತ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸೇರಿದ್ದೀವಿ. ಆಗಸ್ಟ್ ತಿಂಗಳು ಅಂತಂದರೆ ಆಷಾಢ ಕಳೆದಿರ್ತದೆ, ಶ್ರಾವಣ ಬರ್ತದೆ. ಆಷಾಢ ಶ್ರಾವಣ ಅಂತಂದರೆ ಬೆನ್ನಿನ ಮೇಲೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಕಳೆದು ನಾಗದೇವರ ಆರಾಧನೆಯಿಂದ ಕೃಷ್ಣ ಜನ್ಮಾಷ್ಟಮಿಯ ತಿಂಗಳು ಶುರು ಆಗ್ತದೆ. ಮಧ್ಯದಲ್ಲಿ ರಾಯರ ಆರಾಧನೆಯೂ ಕೂಡ ಶುರು ಆಗ್ತದೆ. ಅಂಥ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಕೃಷ್ಣನ ಮಾಸ. ಹಾಗಾಗಿ ಕೃಷ್ಣ ಸ್ಮರಣೆ ಭಾಗವತದ ಸುಂದರವಾಗಿರ್ತಕ್ಕಂತಹ ಶ್ಲೋಕದಿಂದ ಗೋವಿಂದ ಗೋದ್ವಿಜ ಸುರಾರ್ತಿಹರಾವತಾರ ಅಂತ ಸಜ್ಜನರನ್ನು, ಗೋವುಗಳನ್ನು ಯಾವ ಶ್ರೀಕೃಷ್ಣ ರೂಪದಿಂದ ಸಲಹಿದೆಯೋ ಅಂತಹ ಶ್ರೀಕೃಷ್ಣ ರೂಪಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಅಂತಂತ ಸ್ಮರಣೆಯನ್ನು ಮಾಡ್ತಾ, ಕೃಷ್ಣನ ಅವತಾರದ ತಿಂಗಳು ಅಂತನ್ನೋದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಆಗಸ್ಟ್ ತಿಂಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂತ ಸಂಕಲ್ಪ ಮಾಡುವ. ರವಿಯ ಕರ್ಕ ಪ್ರವೇಶ ಮತ್ತು ಸಿಂಹ ಸಂಚಾರ, ಸಿಂಹದ ಸಂಕ್ರಮಣ ತಿಂಗಳು ಕೂಡ ಇರ್ತದೆ. ಸಿಂಹ ಮಾಸದಲ್ಲಿ ಚಂದ್ರನು ಉಚ್ಚದಲ್ಲಿದ್ದಾಗ, ರವಿಯು ಸ್ವಕ್ಷೇತ್ರದಲ್ಲಿ ಇದ್ದಾಗ, ಆ ಸಪ್ತಮಿಯ ರಾತ್ರಿ, ಅಷ್ಟಮಿಯ ನಡು ಇರುಳು, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಅವತಾರ ಆಗಿರತಕ್ಕಂಥದ್ದು. ಹಾಗಾಗಿ ಸಿಂಹ ಮಾಸ, ಸಿಂಹದಲ್ಲಿ ರವಿಯ ಸಂಚಾರ ಅಥವಾ ಸಂಕ್ರಮಣವು ಈ ತಿಂಗಳು ನಡೀತದೆ. ವಿಶೇಷವಾಗಿರ್ತಕ್ಕಂತಹ ತಿಂಗಳು. ಕರ್ಕದಲ್ಲಿ ರವಿ ಇದ್ದಾಗ ದಕ್ಷಿಣಾಯನದ ಪುಣ್ಯಕಾಲ ಕಳೆದಿರ್ತದೆ. ದಕ್ಷಿಣಾಯನ ಅಂತಂದರೆ ಮಳೆಯ ಕಾಲ. ಮಹಾಮಳೆಗೆ ಕಾರಣನಾಗಿರ್ತಕ್ಕಂಥವನು. ಜೀವರಾಶಿಗಳಿಗೆ ಬೆಳಕನ್ನು ಮಾತ್ರ ಕೊಡುವುದಲ್ಲ, ಜೀವನವನ್ನು ಮಾತ್ರ ಕೊಡುವುದಲ್ಲ, ನೀರನ್ನು ಕೊಡ್ತಕ್ಕಂಥವನು ಭಾಸ್ಕರಣೆ ಅಂತಂತ ಶಾಸ್ತ್ರಗಳು ಅನಾದಿಯಲ್ಲೇ ಹೇಳಿರ್ತಕ್ಕಂಥದ್ದು. ಅಂತಹ ಅಚಿಂತ್ಯ ಸಾಮರ್ಥ್ಯ ಇರತಕ್ಕಂತಹ ಸೂರ್ಯ ಭಗವಂತನನ್ನು ವಿಶೇಷವಾಗಿ ನಾವು ನಿತ್ಯವೂ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಸಂಕ್ರಮಣದ ದಿನ, ಪ್ರತಿ ತಿಂಗಳ 14ನೇ ತಾರೀಕು, 15ನೇ ತಾರೀಕು ಅಥವಾ 15, 16 ಉತ್ತರಾಯಣದಲ್ಲಿ ಮತ್ತು ದಕ್ಷಿಣಾಯನದಲ್ಲಿ ಸಂಕ್ರಮಣ ಆಗ್ತದೆ. ಆ ಸಂಕ್ರಮಣ ಕಾಲದಲ್ಲಿ ಸೂರ್ಯನಿಗೆ 12 ದ್ವಾದಶ ನಾಮಗಳಿಂದ ನಾವು ಜಪ ಮಾಡಿ ನೀರನ್ನು ಅರ್ಘ್ಯವನ್ನಾಗಿ ಬಿಟ್ಟು ಅವನ ಧ್ಯಾನವನ್ನು ಮಾಡಬೇಕು. 1 ನಿಮಿಷ ಕಾಲವಾದರೂ ಆ ಸೂರ್ಯನ ಧ್ಯಾನವನ್ನು ಕೃತಜ್ಞತಾಪೂರ್ವಕವಾಗಿ ನಾವು ಮಾಡ್ತಕ್ಕಂಥದ್ದು. ಅದು ಲಕ್ಷ ದೇವರುಗಳನ್ನು, ಲಕ್ಷ ಹೋಮಗಳನ್ನು, ಲಕ್ಷ ಯಾಗಗಳನ್ನು ಮಾಡಿರತಕ್ಕಂತಹ ಪುಣ್ಯವನ್ನು ಆ ಸಂಕ್ರಮಣದ ದಿನ, ಆ ಮಧ್ಯಾಹ್ನ 11:30 12ವರೆಗೆ ಆ ಸಂಕ್ರಮಣದ ಸಮಯ ಒಂದೊಂದು ತಿಂಗಳು ಒಂದು ಬದಲಾಗ್ತದೆ. ಹಾಗಾಗಿ ಮಧ್ಯಾಹ್ನಾರ್ಕೆ ಸಮಗ್ರವು ಅಂತ ಮಧ್ಯಾಹ್ನದ ಕಾಲವನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಮಧ್ಯಾಹ್ನ ಮನೆಯಲ್ಲಿರಲ್ಲ, ಎಂತ ಮಾಡೋದು ಅಂತಂದರೆ, ನೀವು ಎಲ್ಲಿರ್ತೀರಿ? ಆಫೀಸ್ನಲ್ಲೋ ಎಲ್ಲೋ ಇರ್ತೀರ, ಸರಿ. ಅಂಥ ಸಮಯವನ್ನೇ ಎಲ್ಲಿದ್ದೀರೋ ಅಲ್ಲೇನೆ ಹೊರಗಡೆ ಸೂರ್ಯನನ್ನು ನೋಡೋಕ್ಕೆ ನುಗ್ಗು ಯಾಕೆ ಅಲ್ವಾ? ಎಲ್ಲಿದ್ದರೂ ಸೂರ್ಯ ಕಾಣ್ತಾನೆ, ಆಕಾಶ ಕಾಣುತ್ತೆ. ಅಲ್ಲೇ 1 ನಿಮಿಷ ಸೂರ್ಯನ ದ್ವಾದಶ ನಾಮವನ್ನು ಸೂರ್ಯ ನಮಸ್ಕಾರ ಹಾಕಬೇಕಾದ್ರೆ
ನೀವೇನು ಭರ್ಗಾಯ ನಮಃ ರವೆಯೇ ನಮಃ ಅಂತಂತ ಏನು 12 ನಾಮಗಳನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ, ಅದೇ ನಾಮಗಳಿಂದ ಮನಸ್ಸಿನಲ್ಲಿ 12 ನಾಮಗಳನ್ನು ಹೇಳಿಕೊಂಡು ಮನಸ್ಸಿನಲ್ಲೇ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಹೇಳಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಗಸ್ಟ್ ಮಾಸದಲ್ಲಿ ಇದ್ದೀವಿ, ದಕ್ಷಿಣಾಯನವು ಬರ್ತಾ ಇದೆ. ದಕ್ಷಿಣಾಯನವು ಬಂತು ಅಂತಂತಂದರೆ ಹಬ್ಬಗಳ ಸಾಲು, ವ್ರತಗಳ ಮಧ್ಯೆ ಬರ್ತಕ್ಕಂಥ ವಿಶೇಷ ಪರ್ವ ದಿನಗಳಲ್ಲಿ ನಾವು ಸಂಚಾರ ಮಾಡ್ತೇವೆ, ಜೀವನವು ನಡೀತದೆ. ಇದಕ್ಕೆಲ್ಲ ಕಾರಣನು ಸೂರ್ಯ ಭಗವಂತ. ಸೂರ್ಯನ ಅನುಗ್ರಹ ಅಷ್ಟು ಅಪಾರವಾಗಿರ್ತಕ್ಕಂಥದ್ದು, ಅಚಿಂತ್ಯವಾಗಿರ್ತಕ್ಕಂಥದ್ದು. ಒಂದು ಬೃಹತ್ತಾಗಿರ್ತಕ್ಕಂತಹ ಅಗ್ನಿಯ ಗೋಲ, ಅದು ಎಲ್ಲೂ ಚಲಿಸಲ್ಲ. ಬೇರೆ ಗ್ರಹರೆಲ್ಲರೂ ಚಲಿಸ್ತಾರೆ. ಸೂರ್ಯನು ತನ್ನ ಕಕ್ಷೆಯಲ್ಲೂ ಕೂಡ ತಿರುಗಲ್ಲ, ಇದ್ದ ಕಡೆಯೇ ಇರುವುದು ಸೂರ್ಯಮಂಡಲ. ಆದರೆ ತಾನು ಅಗಲದೆ ಇಡೀ ಗ್ರಹ ಮಂಡಲವನ್ನು, ಇಡೀ ನಕ್ಷತ್ರ ಮಂಡಲವನ್ನು, ಇಡೀ ರಾಶಿ ಮಂಡಲವನ್ನು, ಇಡೀ ಭೂಮಿಯನ್ನು ಎಲ್ಲರ ಸ್ವಕಕ್ಷೆಯೊಂದನ್ನು ತಿರುಗುವಂತೆ ಮಾಡಿ ತನ್ನ ಸುತ್ತಕ್ಕಂತೆಯೂ ಮಾಡ್ತಕ್ಕಂಥ ಒಂದು ಬೃಹತ್ ಜಾಲದಲ್ಲಿ ಈ ಜಗತ್ತು ಬ್ರಹ್ಮಾಂಡವು ವ್ಯಾಪಿಸಿರ್ತಕ್ಕಂಥದ್ದು ನಾವು ನಿತ್ಯವೂ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ಮಹಿಮೆಯನ್ನು. ಆದರೆ ಕಾಲ ಕಳೀತಾ ಬೆಂಗಳೂರಿನಂತಹ ಗೌಜಿನ ಪ್ರಪಂಚದಲ್ಲಿ ದಿನ ಈ ರೀತಿಯ ಚಿಂತನೆ, ಗಾಯತ್ರಿಯ ಉಪಾಸನೆ, ಸೂರ್ಯನ ಉಪಾಸನೆ ದಿನ ಮಾಡೋದಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಆ ರೀತಿ ಆಗಿದೆ. ಹಾಗಾಗಿ ನಾನು ವೀಕ್ಷಕರಿಗೆಲ್ಲ, ಆಸ್ತಿಕ ಜನರಿಗೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ನನ್ನ ಒಂದು ಆಪ್ತ ಸಲಹೆ ಏನು ಅಂತಂದರೆ, ಸಂಕ್ರಮಣದ ದಿನವನ್ನಾದರೂ ತಿಳ್ಕೊಳ್ಳಿ. ಲಕ್ಷಾಂತರ ಮಂದಿ ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ ಬಿಡಿ ಪಾಪ, ಅವ್ರಿಗಿನ್ನೂ ನಾವು ಹೇಳಿಕೊಟ್ರೂ ಗೊತ್ತಾಗತ್ತೆ. ಯುವಕರಿಗೆ, ಯುವತಿಯರಿಗೆ ಸಂಕ್ರಮಣ ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ಸಂಕ್ರಮಣ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಭಾರತೀಯರು, ಹಿಂದೂಗಳು, ಸನಾತನ ಧರ್ಮಿಗಳು ಪೋಸ್ಟ್ ಎಲ್ಲ ಮಾಡ್ತಾರೆ, ಇಷ್ಟಿಷ್ಟುದ್ದ ಬರೀತಾರೆ. ಆದರೆ ಆ ಸಂಕ್ರಮಣ ಪ್ರತಿ ತಿಂಗಳು ಯಾವತ್ತಾಗ್ತದೆ ಅವತ್ತೊಂದು 12 ಸೂರ್ಯ ನಮಸ್ಕಾರವನ್ನು ಮಾಡಿ ಮನೆಯಿಂದ ಹೊರಡಕ್ಕಿಂತ ಮುಂಚೆ ಸೂರ್ಯ ಜಪವನ್ನು ಮಾಡಿ, ಗಾಯತ್ರಿ ಜಪವನ್ನು ಮಾಡಿ. ಮತ್ತು ನೀವು ಆಕ್ಷೇಪ ತೆಗಿಬೇಡಿ, ನೀವು ಬ್ರಾಹ್ಮಣರು ತಾನೇ, ನೀವು ಗಾಯತ್ರಿ ಮಂತ್ರ ಹೇಳಬೇಕು, ಬೇರೆಯವರು ಹೇಳಲಿಕ್ಕೆ ಬಿಡಲ್ವಲ್ಲ ಅಂತಂತ. ಇದೆಲ್ಲ ಆಕ್ಷೇಪಣೆ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ದು ಬಹಳ ಸಮಯ ಆಗೋಯಿತು. ಸೂರ್ಯ ಭಗವಂತನನ್ನು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಧಿ. ಅದಕ್ಕೆ ಗಾಯತ್ರಿ ಅಂತಕ್ಕಂಥದ್ದು ಒಂದು ಮಂತ್ರ ಇದೆ. ಆದರೆ ಗಾಯತ್ರಿ ಮಂತ್ರವನ್ನೇ ಹೇಳ್ಕೊಳ್ಬೇಕು ಅಂತೇನಿಲ್ಲ. ಸೂರ್ಯನ 12 ನಾಮವನ್ನಾದರೂ ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು, ಕೃತಜ್ಞತೆಯನ್ನು ಹೇಳಬೇಕು. ಧರ್ಮ ಇರುವುದೇ ಕೃತಜ್ಞತೆಯಿಂದ. ಮನಸ್ಸಿಗೆ ನಮ್ರತೆ ಬರ್ತಕ್ಕಂಥದ್ದೇ ನಮಸ್ಕಾರ ಮಾಡುವುದು. ಅದಕ್ಕೆ ನಮಸ್ ಅಂತ ಕರೆಯೋದು. ಅದಕ್ಕೆ ನಮಸ್ ಅಂತಕ್ಕಂಥ ಧಾತು. ನಮ್ಮಂದರೆ ಮೃದು ಅಂತ, ನಮ್ಮಂದರೆ ನಾದ ಅಂತ. ತುಂಬ ಸುಂದರವಾಗಿರ್ತಕ್ಕಂತಹ ಸಂಸ್ಕೃತಿ ನಮ್ಮ ಸನಾತನ ಧರ್ಮ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯನ ಆರಾಧನೆ. ವಿಶೇಷವಾಗಿ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ. ಸತ್ಯಭೂತವಾಗಿರ್ತಕ್ಕಂತಹ ತನ್ನ ಯಾವ ಕಿರಣಗಳು ಇದೆಯೋ ಅದನ್ನು ಈ ಮರ್ತ್ಯವಾಗಿರ್ತಕ್ಕಂತಹ ಭೂಮಿ ಇತ್ಯಾದಿ ಗ್ರಹಗೋಲಗಳಿಗೆ ಅಮೃತವಾಗಿರ್ತಕ್ಕಂಥ ತನ್ನ ಕಿರಣಗಳನ್ನು ಪಸರಿಸಿ ಯಾವ ಮೃತವನ್ನು ಅಮೃತವನ್ನಾಗಿ ಮಾಡ್ತಾನೋ, ಎಷ್ಟು ಆ ಸೈನ್ಸ್ ನೋಡಿ ಅದರ ಹಿಂದೆ. ಈ ರೀತಿಯ ಒಂದು ಋಗ್ವೇದದ ಮಂತ್ರ ಇದು. ರಜಸ ಕಿರಣಗಳು, ವರ್ತಮಾನೋ ಪ್ರತಿದಿನ, ಒಂದು ದಿನ, ಒಂದು ಕ್ಷಣದ 1000 ಭಾಗ ಮಾಡಿದರೂ ಕೂಡ ತಪ್ಪದೆ ಈ ಜಗತ್ತಿಗೆ ಬೆಳಕನ್ನು, ಗಾಳಿಯನ್ನು, ನೀರನ್ನು ಉಂಟು ಮಾಡತಕ್ಕಂತಹ ಒಂದು ಶಕ್ತಿ, ಅಗಾಧವಾಗಿರ್ತಕ್ಕಂತಹ ಶಕ್ತಿ. ಇದೆಲ್ಲ ಇದ್ದುಕೊಂಡು ನೋಡೋಣ, ನೀವೇನು ದೇವ್ರನ್ನ ನೋಡಿದ್ದೀರಾ?
ದೇವರು ಯಾರನ್ನು ನೋಡಿಲ್ಲ. ದೇವರನ್ನು ಆಸ್ತಿಕ ವಾದಗಳಲ್ಲಿ ಕಳೆದು ಬಿಡ್ತಾರೆ ಎಷ್ಟೋ ಜನ. ನಾನು ಏಥಿಯಿಸ್ಟ್ ಅಂತ ಹೊಸ ಜಾತಿ ಬೇರೆ ಹುಟ್ಟಾಕೊಂಡಿದ್ದಾರೆ. ಇದೆಲ್ಲ ಮೂರ್ಖತನ ಅಲ್ಲದೆ ಇನ್ನೇನು. ಕಣ್ಣು ಬಿಟ್ಟು ಇರೋ 2 ಕಣ್ಣನ್ನೇ ಸರಿಯಾಗಿ ಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಇರುವುದೇ ಭಗವತ್ ತತ್ವ. ಭಗವಂತನ ಅನಂತತೆಯ ಒಂದೊಂದು ಬಿಂದುಗಳು ನಮ್ಮ ಶರೀರದ ಒಳಗೆ ಯೋ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ. ನನ್ನ ಒಳಗಡೆ ಇರ್ತಕ್ಕಂತಹ ಧ್ರುವರಾಜನ ಮಾತಿದು ಭಾಗವತದಲ್ಲಿ. ಕಣ್ಣು ರೆಪ್ಪೆಯನ್ನು ಕೂಡ ನಾನು ಸ್ವತಂತ್ರವಾಗಿ ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ. ಆದರೂ ನನ್ನ ಅವಯವಗಳೆಲ್ಲ ಆಯಾ ಕಾಲಕ್ಕೆ ಆಡುವಂತೆ ಯಾವುದೋ ಒಂದು ಶಕ್ತಿ ನನ್ನ ಒಳಗಡೆ ಅಂತಃಪ್ರವಿಶ್ಯ ಮಮ ವಾಚಮಿಮಾಂ, ನನ್ನ ಒಳಗಡೆ ಇರತಕ್ಕಂತಹ ಇಂದ್ರಿಯಗಳ ಶಕ್ತಿಯಿಂದ ಯಾವ ಕ್ರಿಯೆಗಳು ಪ್ರಕಟವಾಗುತ್ತೋ ಅಂತಹ ವಾಸುದೇವನಿಗೆ ನನ್ನ ನಮಸ್ಕಾರಗಳು ಅಂತಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಆಗಸ್ಟ್ ಮಾಸ ಭವಿಷ್ಯ ಜ್ಯೋತಿಷ್ಯ ಕಾರ್ಯಕ್ರಮ. ಜ್ಯೋತಿಷ್ಯ ಅಂತಂದರೆ ಬರೀ ಶನಿ ಗುರು ಚಂದ್ರ ಫಲ, ದುಡ್ಡು ಎಷ್ಟು ಬರುತ್ತೆ, ಕಾಸು ಎಷ್ಟು ಬರುತ್ತೆ, ನಾನು ಎಷ್ಟು ಮೆರಿತೀನಿ ಈ ತಿಂಗಳು, ಇನ್ನೇನು ಮತ್ತೇನು, ಬರೀ ಇದೇ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯ ನಿಂತಿರ್ತಕ್ಕಂಥದ್ದು ಪರಮಾರ್ಥದ ಆಧಾರದ ಮೇಲೆ, ಪರಮಾತ್ಮನ ಒಂದು ಚಿಂತನೆಯ ಒಂದು ಅಂಗ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಇಷ್ಟು ಹಿನ್ನೆಲೆಯಾಗಿ ಸೂರ್ಯ ಸಂಕ್ರಮಣದ ವಿಶೇಷವನ್ನು ಹೇಳಬೇಕು ಅಂತಂತ, ಅದರ ಪ್ರಾಮುಖ್ಯತೆಯನ್ನು ಹೇಳಬೇಕು ಅಂತಂತ ಇಷ್ಟು ಹಿನ್ನೆಲೆಯನ್ನು ಹೇಳಿದ್ದೀನಿ. ಸೂರ್ಯ ಭಗವಾನನ ವಿಶೇಷ ಆರಾಧನೆಯನ್ನು ಸ್ಮರಣೆಯನ್ನು ಮಾಡುವವರಾಗಿ ಮಾಡಿಸುವವರಾಗಿ ಮಕ್ಕಳು ಮರಿಗೆ ವಿಶೇಷವಾಗಿ ಬಹಳ ಕಲ್ಯಾಣಕರವಾಗಿರ್ತಕ್ಕಂಥದ್ದು. ನಮಸ್ಕಾರ ಪ್ರಿಯೋ ಭಾನು ಅಂತ. ಯಜ್ಞ ಬೇಡ, ಯಾಗ ಬೇಡ, ಜಾತಿ ಬೇಡ, ಧರ್ಮ ಬೇಡ, ಗಂಡು ಅಲ್ಲ ಹೆಣ್ಣಲ್ಲ ಎಂಥದ್ದಲ್ಲ. ಸೂರ್ಯ ಭಗವಾನನಿಗೆ ನಿನ್ನಿಂದ ಈ ಸೃಷ್ಟಿ, ನಿನ್ನಿಂದ ಈ ಬದುಕು ಅನ್ನುವ ತಿಳಿವಿಂದ ನಮ್ರನಾಗಿ ಒಂದು ನಮಸ್ಕಾರ ಮಾಡಿದರೆ ಅವನು ಆಯುರ್ದಾನವನ್ನು ಮಾಡ್ತಾನಂತೆ. ಶತಾಯುಷಿಯಾಗಿ ಸಂತೋಷವಾಗಿ ಇರು ಅಂತಕ್ಕಂತಹ ಆಶೀರ್ವಾದಗಳು ಆಯಾ ತತ್ವಾಭಿಮಾನಿ ದೇವತೆಗಳಿಂದ ನಮಗೆ ಸಿಗ್ತದೆ ಅಂತಂತ ಶಾಸ್ತ್ರ ವಚನಗಳು. ಹಾಗಾಗಿ ಸೂರ್ಯ ಭಗವಾನನ ದಕ್ಷಿಣಾಯನದ ಮುಂದುವರೆದ ತಿಂಗಳಲ್ಲಿ ಇದ್ದೀವಿ. ನಾಗರ ಪಂಚಮಿ ಬರ್ತದೆ, ಗರುಡ ಪಂಚಮಿನೂ ಅವತ್ತೇ ಬರ್ತದೆ. ನಾಗರ ಚತುರ್ಥಿ, ಗರುಡ ಪಂಚಮಿ ಅಂತಂತ ವಾಸ್ತವಿಕ ಲೆಕ್ಕ ಇರೋದು. ದೇವಿ ಮಾಸ ಅಂತಂತಾನು ಈ ತಿಂಗಳನ್ನು ಕರೀತಾರೆ. ಜ್ಯೇಷ್ಠ, ಆಷಾಢ, ಶ್ರಾವಣ ಈ 3 ತಿಂಗಳು ವಿಶೇಷವಾಗಿ ದುರ್ಗೆಯ ಮಾಸಗಳು, ದುರ್ಗಾ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ದೇವಿ ಮಾಸಗಳು ಅಂತಂತಾನು ಕರೀತಾರೆ. ಉಪಕರ್ಮ ಬರ್ತದೆ. ಬ್ರಾಹ್ಮಣ ವರ್ಗದವರು ತಮ್ಮ ಅಧ್ಯಯನ, ಅಧ್ಯಾಪನ, ವೇದಗಳ ಒಂದು ಪಾಠ ಪ್ರವಚನಗಳನ್ನೆಲ್ಲವನ್ನು ಕೂಡ ಭಗವಾನ್ ಸವಿತೃನಾಮಕ ಲಕ್ಷ್ಮೀನಾರಾಯಣ ದೇವರಿಗೆ, ಶ್ರೀ ವೇದವ್ಯಾಸ ದೇವರಿಗೆ ಮತ್ತು ತಮಗೆ ಪಾಠ ಹೇಳಿಕೊಟ್ಟ ಗುರುಗಳಿಗೆ ಅದನ್ನು ಒಪ್ಪಿಸಿ ಇದು ನಿಮಗೆ ಸಮರ್ಪಣೆ ಅಂತ ಹೇಳಿ ನೂತನವಾಗಿರ್ತಕ್ಕಂತಹ ಯಜ್ಞೋಪವೀತವನ್ನು ಆಯಾ ಋನ್ಮಂತ್ರಗಳಿಂದ, ಯಜುರ್ಮಂತ್ರಗಳಿಂದ, ಗಾಯತ್ರಿ ಉಪಾಸನೆಯಿಂದ ಮಾಡ್ತಕ್ಕಂಥ ಒಂದು ವಿಧಿ ಉಪಕರ್ಮ ಅಂತಂತ. ಹಾಗಾಗಿ ಅದೊಂದು ಉಪಕರ್ಮವೂ ಬರ್ತದೆ ಇದೇ ತಿಂಗಳು. ನಮ್ಮ ರಾಘವೇಂದ್ರ ಸ್ವಾಮಿಗಳವರ 353ನೇ ಅಥವಾ 54ನೇ ಆರಾಧನೆಯ ಒಂದು ವರ್ಷ ಕೂಡ ಬರ್ತದೆ. ರಾಯರ ತಿಂಗಳು, ಶ್ರೀಕೃಷ್ಣನ ಅವತಾರದ ತಿಂಗಳು ಅಂತ ಹೇಳಿದ್ದೀನಿ. ಜನ್ಮಾಷ್ಟಮಿ, ಶ್ರೀಕೃಷ್ಣ ಕಲಿಯುಗಕ್ಕೆ ಏಕಮೇವ ಭಗವದ್ ಅವತಾರದ ಒಂದು ಸಾಕ್ಷಿ ರೂಪ. ಯಾವ ಯುಗದಲ್ಲಿ ಹತ್ತಿರದಲ್ಲಿ ಭಗವಂತನ ಅವತಾರ ಆಗಿರ್ತದೋ ಆ ಅವತಾರವನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಬೇಕು ಅಂತಂತ ಭಾಗವತ ಹೇಳ್ತದೆ. ಯಾಕೆ? ಬುದ್ಧಾವತಾರ ಆಗಿದೆಯಲ್ಲ, ಅದನ್ನು ನಾವು ಆರಾಧನೆ ಮಾಡ್ತೀವಲ್ಲ ಅಂತ.
ಬುದ್ಧಾವತಾರ ಸಂಸಾರಿಗಳಿಗೆ ಧರ್ಮಶಾಸ್ತ್ರಗಳಿಗೋಸ್ಕರ ಆಗಿದ್ದಲ್ಲ. ಆ ಬುದ್ಧಾವತಾರ ಮಹಾನಾರಾಯಣನು ತಗೊಂಡಿರ್ತಕ್ಕಂಥದ್ದೇ ಬೇರೆಯ ಒಂದು ಜ್ಞಾನದ ವಿಷಯಕ್ಕೆ ಅಥವಾ ಬೇರೆಯ ಒಂದು ವರ್ಗದ ಜನರಿಗೆ ಬೇರೆ ದಾರಿಯನ್ನು ತೋರಿಸಲಿಕ್ಕೆ. ಆದರೆ ರಾಮನ ಅವತಾರ, ಕೃಷ್ಣನ ಅವತಾರ ಮನುಷ್ಯರಿಗೋಸ್ಕರ, ಮನುಷ್ಯರಿಗಾಗಿ, ಸಂಸಾರಿಗಳಿಗಾಗಿ, ಸಂಸಾರದಲ್ಲಿ ಇರತಕ್ಕಂತಹ ಅಸಾರತೆಯಲ್ಲಿ ಒಂದು ಸಾರತೆಯನ್ನು ತುಂಬತಕ್ಕಂತಹ, ಕರ್ತವ್ಯದ ಎಚ್ಚರ ಕೊಡ್ತಕ್ಕಂತಹ, ನಮ್ಮ ನಿಮ್ಮಂತೆಯೇ ಈ ಸಂಸಾರದಲ್ಲಿ ಬಾಳಿ ಬದುಕಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ರೋಗ ರುಜಿನ ಸಮಸ್ಯೆ ಯುದ್ಧ ಪರಿಪಾಟ್ಲು ವನವಾಸ, ರಾಮಾಯಣ ಅಂತ ಗೊತ್ತಲ್ಲ ನಿಮಗೆ. ಈ ರೀತಿಯ ಮನುಷ್ಯರಿಗೋಸ್ಕರ ಮನುಷ್ಯರ ಮಧ್ಯೆ ಈ ಪುಣ್ಯ ಭೂಮಿಯಲ್ಲಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೆ ನಮಃ ಅಂತಂತ. ಎಲ್ಲ ಅವತಾರಗಳಲ್ಲೂ ವರಿಷ್ಠವಾಗಿರ್ತಕ್ಕಂತಹ ದೊಡ್ಡ ಮಹತ್ವವನ್ನು ಹೊಂದಿರತಕ್ಕಂಥದ್ದು ರಾಮನ ಅವತಾರ, ಕೃಷ್ಣನ ಅವತಾರ. ಕೃಷ್ಣನ ಪೂಜೆಯಿಂದ, ಕೃಷ್ಣನ ಸ್ಮರಣೆಯಿಂದ ಸಂಸಾರದ ಒಂದು ಅನೇಕ ಕಷ್ಟ ಕಾರ್ಪಣ್ಯಗಳು ದೂರ ಮಾಡ್ತಕ್ಕಂಥದ್ದು ಅಂತಂತಾನೆ ಭಾಗವತವು ಹೇಳ್ತದೆ. ರಾಮನ ಉಪಾಸನೆಯಿಂದ ಆಧ್ಯಾತ್ಮಿಕ ಉನ್ನತಿ ಆಗ್ತದೆ ಮನುಷ್ಯನಿಗೆ. ಪರಮಾರ್ಥದ ಒಂದು ಸಾಧನೆಗೆ ರಾಮನ ಉಪಾಸನೆಯನ್ನು ಮಾಡಬೇಕು ಅಂತಂತ ತತ್ವಶಾಸ್ತ್ರವು ಹೇಳ್ತದೆ. ಹಾಗಾಗಿ ಕೃಷ್ಣನ ಜನ್ಮಾಷ್ಟಮಿ ಕೂಡ ಇದೇ ತಿಂಗಳು ವಿಶೇಷವಾಗಿರ್ತಕ್ಕಂಥ ದೇವತಾ ಕಾರ್ಯಗಳು ನಡೀತದೆ. ಕೃಷ್ಣನ ಮಂದಿರಗಳಿಗೆ, ಮನೆಯಲ್ಲಿ ಕೃಷ್ಣನಿಗೆ ಅಲಂಕಾರ ಮಾಡಿ, ಕೃಷ್ಣನಿಗಾಗಿ ತುಳಸಿ ಕಟ್ಟೆಯನ್ನು ಅಲಂಕಾರ ಮಾಡಿದ್ರೂ ಕೃಷ್ಣನಿಗೆ ಸಲ್ಲೋದು ಅಂತಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೃಷ್ಣನ ಪೂಜೆಯನ್ನು ನಿತ್ಯ ಮಾಡೋದು. ಕೃಷ್ಣ ಜನ್ಮಾಷ್ಟಮಿಯಂದು ಅರ್ಘ್ಯ ಬಿಟ್ಟು ಸಾಯಂಕಾಲ ಅವಲಕ್ಕಿ ಮೊಸರು ನೈವೇದ್ಯ ಮಾಡಿ ತಿನ್ನೋದು ಅದು ಬೇರೆ ವಿಷಯ, ಆಯಿತಾ. ಈ ಆಗಸ್ಟ್ ತಿಂಗಳೇನಿದೆ ಇದನ್ನು ಶ್ರೀಕೃಷ್ಣನ ಆರಾಧನೆಗೋಸ್ಕರ ಒಂದು ಸಂಕಲ್ಪ ಮಾಡಿ ಪ್ರತಿನಿತ್ಯ ಶ್ರೀಕೃಷ್ಣನ ಹರೇ ಕೃಷ್ಣ ಮಂತ್ರ ಮತ್ತು ಜಯರಾಮ ಮಂತ್ರ ಇದನ್ನೆಲ್ಲ ವಿಶೇಷವಾಗಿ ಜಪ ಮಾಡೋದು. ಸ್ವಲ್ಪ ಅಭ್ಯಾಸ ಇದ್ದವರು ಕೃಷ್ಣನ ಅಷ್ಟೋತ್ತರ ನಾಮಾವಳಿಯನ್ನು ಒಂದು 108 ಬಾರಿ, ಅಂದರೆ ದಿನಕ್ಕೆ ಒಂದು ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರೂ ಒಂದು ತಿಂಗಳಿಗೆ 60-70 ಆಗ್ತದೆ. 108 ಮಾಡ್ತೀನಿ ಅಂತಂತ ಹೇಳಿಕೊಂಡು ಅದನ್ನು ಕೃಷ್ಣನ ಜನ್ಮಾಷ್ಟಮಿಯಲ್ಲಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಈ ರೀತಿಯ 108 ಅಂದರೆ ಭಾಳ ಕಡಿಮೆ ಆಯ್ತು ನಾನು ಹೇಳಿದ್ದು, ಆದರೂ ಸರಳ ಇರಲಿ ಅಂತಂತ ಕೃಷ್ಣನ ಅನುಗ್ರಹವನ್ನು ಸಂಕಲ್ಪ ಮಾಡಿಕೊಂಡು ಕೃಷ್ಣನ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ. ಗ್ರಹಚಾರ ಗ್ರಹಯೋಗಗಳು ಎಲ್ಲವೂ ಕೂಡ ಮುಂದೆ ಹೇಳೋಣ ಆಗತ್ತೆ. ಸರ್ವಗ್ರಹಾನುಗ್ರಹ ಭಾಕ್ ಸರ್ವಪ್ರಿಯತಮೋ ನರಹ ಅಂತಂತ ಕೃಷ್ಣನ ಅಷ್ಟೋತ್ತರದಲ್ಲೇ ಹೇಳಿಬಿಟ್ಟಿದ್ದಾನೆ. ಸರ್ವಗ್ರಹಾನುಗ್ರಹ ಭಾಗ್, ಎಲ್ಲ ಗ್ರಹರ ಅನುಗ್ರಹ ಕೃಷ್ಣನ ಅಷ್ಟೋತ್ತರದಿಂದ, ಕೃಷ್ಣನ ಸ್ಮರಣೆಯಿಂದ ದೊರೀತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರತ್ಯೇಕ ಮೇಷರಾಶಿ ಮೀನರಾಶಿ ಅಂತ ನೋಡೋ ಅವಶ್ಯಕತೆಯೇ ಇಲ್ಲ. ನಿಜವಾಗಿ ಹೇಳಬೇಕು ಅಂತಂದರೆ ಆ ಕೃಷ್ಣನ ಸೇವೆ, ಕೃಷ್ಣನ ಸ್ಮರಣೆ, ಆ ಕೃಷ್ಣನ ಆರಾಧನೆಯಲ್ಲಿ ಅಂತಹ ಶಕ್ತಿ ಉಂಟು. ಹಾಗಾಗಿ ಭಗವದ್ಗೀತೆಯ ಯಾವುದಿಲ್ಲದೆ ಹೋದರೂ ಒಂದು ಭಕ್ತಿಯೋಗವನ್ನಾದರೂ ಪಾರಾಯಣೆ ಮಾಡ್ತಕ್ಕಂಥದ್ದು, ದಿನ ಒಮ್ಮೆ ಕೇಳ್ತಕ್ಕಂಥದ್ದು. 20 ದಿನ ಕೇಳಿದ್ರೆ ಪುಸ್ತಕ ಹಿಡ್ಕೊಂಡಾಗ ನಾವೇ ಓದೋಕ್ಕೆ ಸುಲಭ ಆಗುತ್ತೆ. ಕೃಷ್ಣನ ತಿಂಗಳಾದ್ದರಿಂದ ಒಂದು ಸಂಕಲ್ಪ ಮಾಡಿಕೊಳ್ಬಹುದು ಜನರು, ಆಸ್ತಿಕ ಜನರು. ಸುಮ್ಮನೆ ನಾವು ನಾಮ ಹಾಕ್ಕೊಂಡು ಕುಂಕುಮ ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಅದನ್ನು ಪಾಮರ ಭಕ್ತಿ ಅಂತಂತ ಕರೀತಾರೆ. ಅಧ್ಯಯನ ಬೇಕು, ಭಗವತ್ ಸೇವೆ ಬೇಕು, ಭಗವಂತನ ಬಗ್ಗೆ ಹೆಚ್ಚು ತಿಳಿವು ಮೂಡಿಸ್ಕೊಳ್ಬೇಕು. ನೀವೆಲ್ಲ ಭಾಗ್ಯಶಾಲಿಗಳಿದ್ದೀರಿ. ಸುವರ್ಣ ವಾಹಿನಿಯ ಮೂಲಕ ನನಗೆ ಅನುಭವದಲ್ಲಿ ಇರ್ತಕ್ಕಂಥದ್ದನ್ನು
ದೇವರ ಬಗ್ಗೆ, ದೇವರ ಆರಾಧನೆಯ ಬಗ್ಗೆ, ದೇವರ ಭಕ್ತಿಯ ವಿಶೇಷದ ಬಗ್ಗೆ ಒಂದು 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರ್ತೀನಿ. ಹಾಗಾಗಿ ಭಗವಂತನ ಉಪಾಸನೆಯನ್ನು ಮಾಡ್ತೇನೆ, ಸರಳವಾಗಿ ಹೇಳ್ತಿದ್ದೀನಿ. 2 ಗಂಟೆ ಕೂತು ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಆಗಲ್ಲ, ಧ್ಯಾನ ಮಾಡಲಿಕ್ಕೆ ಆಗಲ್ಲ. ನಾಮಸ್ಮರಣೆ ಮಾಡ್ಬೋದಲ್ಲ, ಕನ್ನಡ ಓದೋಕ್ಕೆ ಬರ್ತದೆ. ಎಲ್ಲ ಆಕ್ಷೇಪ ಮಾಡ್ತಾಯಿದ್ರು, ಓ ಬ್ರಾಹ್ಮಣರು ಸಂಸ್ಕೃತ ಯಾರಿಗೂ ಕಲಿಸಲಿಲ್ಲ, ಹಾಗಾಗಿ ನಮ್ಗೆ ಯಾರಿಗೂ ಏನು ವಿದ್ಯೆ ಬರಲಿಲ್ಲ ಅಂತಂತ. ಆಯಿತು, ಕ್ಷಮೆ ಇರಲಿ, ಆಗಿರಬಹುದು. ಆದರೆ ಈಗ ಯಾವುದು ಯಾರಿಂದನೂ ಏನೂ ಮುಚ್ಚಿಡ್ಲಿಕ್ಕಾಗಲ್ಲ. ಸಿಗುತ್ತಲ್ಲ, ಈಗ ನಮ್ಮಂಥವ್ರು ಮುಂದೆ ಬಂದು ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ. ಭಗವದ್ಗೀತೆಯ ಏನಿಲ್ಲದೆ ಹೋದರೂ ಒಂದು ಭಕ್ತಿ ಯೋಗವನ್ನಾದರೂ ಒಂದು ಪಾರಾಯಣೆ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ. ಈ ಕೃಷ್ಣನ ಮಾಸದಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಒಂದು ದಿನಕ್ಕೆ 108 × 3 ಬಾರಿ 3 ಆವರ್ತಿನಾದರೂ ಜಪ ಮಾಡ್ತೀನಿ ಪ್ರತಿದಿನ ಕೂತ್ಕೊಂಡು. ಎಷ್ಟೇ, ಇಟ್ ಮೇ ಟೇಕ್ ಲೆಸ್ ದ್ಯಾನ್ 7-8 ಮಿನಿಟ್ಸ್. 108 ಜಪ ಮಾಡಬೇಕು ಅಂತಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟು ಸಮಯವನ್ನು ನಾವು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇವತಾ ಶ್ರದ್ಧೆಗೆ, ಭಕ್ತಿಗೆ ನಾವು ಕೊಟ್ಟರೆ ಅದೇ ಧ್ಯಾನ ಆಗ್ತದೆ ಅಲ್ವಾ? ಹಾಗಾಗಿ ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಕೂತು ಧ್ಯಾನ, ಪಾರಾಯಣೆ, ನಾಮಜಪ ಇದನ್ನೆಲ್ಲ ಮಾಡಲಿಕ್ಕೆ ಎಷ್ಟು ಜನ ಮಾಡ್ತಾರೆ? ಹೋಗಿ ಧಾವಂತದಲ್ಲಿ ಹೋಗೋದು, ಗಾಡಿ ಎಲ್ಲಂದರಲ್ಲಿ ಹಾಕೋದು, ಚಪ್ಪಲಿ ಎಲ್ಲಂದರಲ್ಲಿ ಬಿಡೋದು, ಯಾವುದರಲ್ಲೂ ಡಿಸಿಪ್ಲಿನ್ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ. ದಡ ಒಳಗಡೆ ಹೋಗೋದು, ಇದು ಕೊಡು ಅದು ಕೊಡು, ಇವತ್ತು ಎಕ್ಸಾಮು, ಇವತ್ತು ಕೆಲಸ ಬೇಕು, ಇವತ್ತು ದುಡ್ಡು ಬೇಕು, ಅಲ್ಲಿ ಸಾಲ ಕೊಡಬೇಕು, ಇದು ಕೊಡಬೇಕು, ಎಲ್ಲ ಇದನ್ನೇ ತಲೆಯಲ್ಲಿ ತುಂಬಿಕೊಂಡು ಹೋಗೋದು. ಒಂದು ಬರೀ ದೇಹ ಬಗ್ಸೋದು, ಏನೋ ಒಂದು ಕಾಣಿಕೆ ಹಾಕೋದು, ಒಂದೇನೋ ತೀರ್ಥ ಕೊಡ್ತಾರೋ ಅಥವಾ ಏನೋ ಒಂದು ಈಶ್ವರಂದೇನೋ ತಲೆ ಮೇಲೆ ಹಾಕ್ಕೊಳ್ಳೋದು, ಸೀದಾ ಮತ್ತೆ ಬಡ ಬರೋದು, ಮತ್ತು ಗಾಡಿ ಹೊತ್ತು ಇದು ಪಾಮರ ಭಕ್ತಿ ಅಂತ. ಅಲ್ಲಿ ಕೂತು ಸ್ವಲ್ಪ ಕಾಲ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನಾಮ ಸ್ಮರಣೆಯನ್ನು, ರಾಮನಾಮ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿ 1-2 ನಿಮಿಷ ಧ್ಯಾನ ಮಾಡಿ ಕಣ್ಣು ಮುಚ್ಚಿಕೊಂಡು ದೇವರನ್ನು ನೋಡಬೇಕಂತೆ. ಅದನ್ನೇ ಧ್ಯಾನ ಅಂತ ಕರೆಯೋದು. ಈಗ ನಮಗೆ ತುಂಬ ಪ್ರೀತಿ ಪಾತ್ರರು ಇರ್ತಾರೆ, ಒಂದು ಮಗನೋ ಮಗಳೋ ಯಾರೋ ಇರ್ತಾರೆ ಅಂದ್ಕೊಳ್ಳಿ, ಅವರೆಲ್ಲೋ ದೂರದಲ್ಲಿ ಇರ್ತಾರೆ. ನಾವು ಅವರನ್ನು ಏನೋ ಒಂದು ಸತಿ ವೆನ್ ವಿ ಮಿಸ್ ದೆಮ್, ನಾವು ಏನು ಮಾಡ್ತೀವಿ ಹೇಳಿ? ಸಾಮಾನ್ಯವಾಗಿ ಹೇಳಿಕೊಡದೇನೆ ಸಾಮಾನ್ಯವಾಗಿ ಏನು ಮಾಡ್ತೇವೆ? ಕಣ್ಣು ಮುಚ್ಚಿಕೊಂಡು ಆ ಮಗನನ್ನೋ ಮಗಳನ್ನೋ ಒಂದು ಕ್ಷಣ ಸ್ಮರಣೆ ಮಾಡ್ತೀವಿ, ಹೌದಾ ಇಲ್ಲೋ? ನಾವೇನು ಸಂಕಲ್ಪ ಮಾಡಲ್ಲ, ಅದಕ್ಕೆ ಕಣ್ಣು ಮುಚ್ಚಿಕೊಂಡು ಹೀಗೆ ಕೂತ್ಕೊಂಡು ಸರಮಣಿ ಹಿಡ್ಕೊಂಡು ಜಪ ಮಾಡಲ್ಲ. ಮಗನ ಬಗ್ಗೆ ಆಗಲಿ, ಮಗಳ ಬಗ್ಗೆ ಆಗಲಿ, ಅವರ ಪ್ರೀತಿ ನೆನಪು ಬರ್ತದೆ. ಆಗ ಒಂದು ಕ್ಷಣ ಕಾಲ ಅವರನ್ನು ಕಣ್ಣು ಮುಚ್ಚಿ ಸ್ಮರಣೆ ಮಾಡ್ಕೊಳ್ತೀವಿ, ಹೌದಾ ಇಲ್ವಾ? ಅದನ್ನೇ ಧ್ಯಾನ ಅಂತ ಕರೆಯೋದು. ಸರಳವಾಗಿ ಹೇಳಬೇಕು, ತುಂಬ ದೊಡ್ಡ ವ್ಯಾಖ್ಯಾನಗಳಿದೆ, ಈಗ ಬೇಡ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೀನಿ, ಕೃಷ್ಣನ ಮಾಸದ ಬಗ್ಗೆ ಹೇಳ್ತಿದ್ದೀನಿ, ಕೃಷ್ಣನ ಸೇವೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಏನಾದರೂ ಒಂದಷ್ಟು ಉದಾಹರಣೆಗಳನ್ನು ಕೊಡಬೇಕಲ್ಲ. ಹಾಗೆಯೇ ಮಂದಿರಗಳಿಗೆ ಹೋದಾಗ ಭಗವಂತನ ನಾಮಗಳನ್ನು ಕಣ್ಣು ಮುಚ್ಚಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಸ್ಮರಣೆ ಮಾಡಿ ನಮ್ರದಿಂದ ಒಂದಷ್ಟು ನಮಸ್ಕಾರಗಳನ್ನು ಹಾಕಿ ಬರುವಂತಹ ಒಂದು ಪರಿಪಾಟ್ಲು, ಒಂದು ಸದಭ್ಯಾಸ ನಮ್ಮ ಜನ ಬೆಳೆಸ್ಕೊಳ್ಬೇಕಾಗಿದೆ. ಹಾಗಾಗಿ ಜನ್ಮಾಷ್ಟಮಿಯ ವಿಶೇಷ ಸಂಕಲ್ಪಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಕನ್ಯಾ ರಾಶಿಗೆ ಇನ್ನು ಕುಜನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಕ್ಕಂಥ ತಿಂಗಳು ಇದೇ ಆಗಿದೆ. ಅದರಿಂದ
ಶನಿಯ ಮೇಲೆ ಇರತಕ್ಕಂತಹ, ಶನಿಗೆ ಮತ್ತು ಕುಜನಿಗೆ ಇರತಕ್ಕಂಥ ಷಷ್ಠಾಷ್ಟಕ ದೋಷ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಎಲ್ಲೆಲ್ಲೂ ಸ್ವಲ್ಪ ವೈರತ್ವ ಅನ್ನೋದು ಜಾಸ್ತಿ ಆಗ್ತದೆ. ರಾಜರಲ್ಲಿ, ಆಡಳಿತ ವರ್ಗದಲ್ಲಿ ಮತ್ತು ಯುದ್ಧಾದಿಗಳ ವಿಷಯದಲ್ಲಿ ಇದೆಲ್ಲ ಸ್ವಲ್ಪ ವೈರತ್ವ ಜಾಸ್ತಿ ಆಗ್ತದೆ ಅಥವಾ ಜಿದ್ದು ಜಾಸ್ತಿ ಬೆಳೀತದೆ ಷಷ್ಠಾಷ್ಟಕ ಯೋಗದಲ್ಲಿ. ನಾನೇ ಶ್ರೇಷ್ಠ, ನಾನು ಹೇಳಿದ್ದೇ ಆಗಬೇಕು ಅಂತಕ್ಕಂಥ ಒಂದು ದುರ್ಬುದ್ಧಿ ಆಡಳಿತ ವರ್ಗಕ್ಕೆ ಬರ್ತದೆ. ಅದು ಅಮೆರಿಕ ಇರಬಹುದು, ಇಲ್ಲ ಶ್ರೀಲಂಕಾ ಇರಬಹುದು, ಇಲ್ಲ ಭಾರತ ಇರ್ಬೋದು, ಎಲ್ಲವೂ ಗ್ರಹಚಾರ ವಿಶೇಷವಾಗಿ ಆ ದೋಷಗಳು ನಡೀತಾ ಇರತಕ್ಕಂಥದ್ದು. ಕುಜ ಮತ್ತು ಶನಿಯ ಷಷ್ಠಾಷ್ಟಕ ಯೋಗ ಅದು ಪರಿಹಾರ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀವಿ. ಆಮೇಲೆ ಮೀನರಾಶಿ ಶನಿ ಕೂಡ ಅಲ್ಲಿ ವಕ್ರೀನೂ ಇರೋದು ಇನ್ನೊಂದು ದೋಷ. ವಕ್ರೀ ಗ್ರಹನೂ ಮೊದಲೇ ಪಾಪಗ್ರಹ. ವಕ್ರೀಣಾಂ ಮಹಾವೀರ್ಯಸ್ತು. ಪಾಪರು ವಕ್ರಿಯಾದಾಗ ಆಯಾ ಭಾಗದ ಜನಕ್ಕೆ ಪಾಪಗಳ ದಶೆ ಜಾಸ್ತಿ ಆಗ್ತದೆ ಅಂತಂತ ಶಾಸ್ತ್ರ ವಚನ ಇದೆ. ವಕ್ರೀ ಶನಿಯನ್ನು ಕುಜನು ನೋಡ್ತಕ್ಕಂಥದ್ದು ಈಗ ಆಲ್ರೆಡಿ ನಡೀತಾ ಇದೆ. ಅದು ಪರಿಹಾರ ಆಗಿ ಕುಜನು ಕನ್ಯಾ ರಾಶಿಗೆ ಹೋಗಿ ಪರಸ್ಪರ ದೃಷ್ಟಿ ದೋಷ ಬರ್ತದೆ. ಆಗ ಸಪ್ತಮ ದೃಷ್ಟಿ ದೋಷ ಬರ್ತದೆ. ಸ್ವಲ್ಪ ಮಂಗಳ ಕಾರ್ಯಗಳಿಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿಯೂ ಕೂಡ ಅದು ಸ್ವಲ್ಪ ವಿಘ್ನಗಳು ಆಗಿ, ಮನಸ್ತಾಪಗಳಾಗಿ ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಕನ್ಯಾ ರಾಶಿಗೆ ಕುಜನು ಹೋದಾಗ ಇದು ತಿಂಗಳ ಗೋಚಾರ ವಿಷಯವನ್ನು ಹೇಳ್ತಾ ಇದ್ದೀನಿ. ಈಗ ಶುಭ ಕಾರ್ಯಗಳಿಗೆ ತಡೆ ಇರ್ತದೆ. ಇದರೊಂದಿಗೆ ಇನ್ನೊಂದು ಮೂರನೇ ದೋಷ ಇದೆ. ಕುಜಗ್ರಸ್ತ ಕೇತು ಅಥವಾ ಕೇತುಗ್ರಸ್ತ ಕುಜನ ಸಿಂಹದ ಮಾಸ ಸಂಚಾರ, ಅದರಲ್ಲಿ ಈಗ ಗ್ರಹಶೂನ್ಯವಾಗಿ ಕಾಳಸರ್ಪ ದೋಷ ನಡೀತಾ ಇದೆ. ಅದು ಇನ್ನೊಂದು ಸ್ವಲ್ಪ ಸಮಯ ಇರ್ತದೆ. ಆವಾಗ ಅತಿಯಾದ ಚಾರಗಳು, ಅಂದರೆ ಕಾಳಸರ್ಪ ದೋಷವೂ ಹೌದು, ಯೋಗವೂ ಹೌದು. ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದನ್ನೇ ಅತಿಯಾಗಿ ಮಾಡೋದು. ಅದು ಮಾಧ್ಯಮಗಳಿರ್ಬೋದು, ಸಿನಿಮಾದವರಿರ್ಬೋದು, ರಾಜಕೀಯದಲ್ಲಿರ್ಬೋದು. ಒಂದೇ ವಿಷಯವನ್ನು ಅದನ್ನೇ ಅತಿಯಾಗಿ ಮಾಡುವಂಥದ್ದು. ಆಯಿತಾ, ಏನೋ ಒಂದಷ್ಟು ಸಂಪಾದನೆ ಆಗೋಕ್ಕೆ ಶುರು ಆಯಿತು, ಎಲ್ಲ ಇಹಾಪರ ಎಲ್ಲ ಬಿಟ್ಟು ಅದ್ರ ಹಿಂದೆನೇ ತಿರುಗೋದು. ಈ ಥರ ಅತಿಯಾಗಿರ್ತಕ್ಕಂತಹ ಚಾರ ಅಥವಾ ಯಾವುದಾರ ದುರಭ್ಯಾಸಗಳಿರ್ತದೆ. ಈ ದುರಭ್ಯಾಸಗಳು ಇದೇ ಅತಿಯಾಗ್ತದೆ. ಅರ್ಥ ಆಗ್ತಿದೆಯಾ? ಈ ರೀತಿಯ ಒಂದು ಅತಿಯಾಗಿರ್ತಕ್ಕಂತಹ ನಡೆಗಳು ಜಾಸ್ತಿ ಆಗ್ತಕ್ಕಂತಹ ದೋಷ ಈ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷಗಳಲ್ಲಿ ನಡೀತಕ್ಕಂಥದ್ದು ಆಗ್ತದೆ. ಇದು ಮೂರನೇ ದೋಷ ಇದೆ ಈ ತಿಂಗಳಲ್ಲಿ. ಪ್ರಕೃತಿ ವಿಕೋಪಗಳು, ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ನಿಧಾನವಾಗ್ತದೆ ಪ್ರಗತಿ. ಜೊತೆಯಲ್ಲಿ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತದೆ. ಪಶ್ಚಿಮ ತೀರಗಳು, ಸೌತ್ ಮತ್ತು ವೆಸ್ಟರ್ನ್ ಜಾಗಗಳಲ್ಲಿ ವಿಪರೀತ ಹಾನಿ ಆಗ್ತಕ್ಕಂಥದ್ದು ನೀವು ಆಲ್ರೆಡಿ ನೋಡ್ತಾ ಇರಬಹುದು. ಅಮೆರಿಕಾದ ಒಂದು ಟೆಕ್ಸಸ್ ನಗರದಿಂದ ಹಿಡಿದು ಇಟಲಿ, ಲಂಡನ್ ನಗರಗಳೆಲ್ಲ ಕಂಡು ಕೇಳರಿಯದ ಮಳೆ, ಪ್ರವಾಹ ಇತ್ಯಾದಿಗಳು ಸಿಕ್ಕಾಪಟ್ಟೆ ಬರ್ತಾ ಇರತಕ್ಕಂಥದ್ದು. ಅದಿನ್ನೂ ಉಲ್ಬಣ ಆಗುತ್ತೆ. ಇನ್ನೂ ಪ್ರಾಯ ಹಾಗಾಗದೇ ಇರಲಿ, ದೇವರ ಅನುಗ್ರಹ ಬೇಕು. ಆದರೆ ಗ್ರಹಚಾರವು ಹಾಗಿದ್ದಾಗ ಪ್ರಾಯ ಒಂದು ರೀತಿಯ ಸುನಾಮಿಯ ಅಪಾಯವು ಕೂಡ 3 ಸಮುದ್ರಗಳು ಸೇರುವ ಒಂದು ಕಡೆಯಿಂದ ಇದೇ ಸೌತ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಫಿಯರ್ ಮಧ್ಯದಲ್ಲಿ ಇರ್ತಕ್ಕಂತಹ ಸಮುದ್ರದ ಆಳದಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು, ಅದನ್ನು ಬಡವಾನಲ ಅಂತ ಕರೀತಾರೆ. ಅದರ ದೋಷವೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರಕೃತಿ ವಿಕೋಪಗಳು ಬಹಳ ಕಷ್ಟಕರವಾಗಿರ್ತಕ್ಕಂತಹ ತಿಂಗಳು ಕೂಡ ಆಗಿದೆ. ವರ್ಷಕಾಲವೂ ಇರೋದರಿಂದ ನೀವೇನು ಹೇಳೋದು, ಮಳೆಗಾಲದಲ್ಲಿ ಮಳೆ ಬಂದೇ ಬರ್ತದೆ ಅಂತಂತ ನೀವು
ಅಂದ್ಕೋಬಹುದು. ನಾನು ಮಳೆಗಾಲದ ಬಗ್ಗೆ ಹೇಳ್ತಿಲ್ಲ, ಪ್ರಕೃತಿ ವಿಕೋಪದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಿದೆಲ್ಲ ಹೇಳ್ತೀನಿ, ಈ ಥರ ಹೇಳ್ತೇನೆಂದರೆ ತಿಳ್ಕೊಳ್ಳೋದಕ್ಕಿಂತ ಏನು ವಕ್ರವಾಗಿ ಯೋಚನೆ ಮಾಡುವಂತಹ ಪ್ರವೃತ್ತಿ ಇವತ್ತಿನ ಜನರಲ್ಲಿ ಜಾಸ್ತಿ ಇದೆ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ಅವಸರ ಮಾಡಿಕೊಳ್ಳದೆ ಶಾಂತಚಿತ್ತರಾಗಿ ಈ ವಿಷಯಗಳನ್ನು ತಿಳ್ಕೊಳ್ಳಿ. ಇದರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಕಾರ್ಯಕ್ರಮದ ಉದ್ದೇಶವೇ ಅದು. ಹಾಗಾಗಿ ವ್ಯಾಪಾರಗಳು ಸ್ವಲ್ಪ ನಿಧಾನಗತಿ ಆಗ್ತದೆ. ತೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಯಂತ್ರೋಪಕರಣಗಳು, ಅದು ಹಡಗಿರಬಹುದು ಅಥವಾ ವಿಮಾನಗಳಿರಬಹುದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊಳವೆಗಳಿರಬಹುದು, ಇದರದ್ದೆಲ್ಲ ಕ್ರಯ ವಿಕ್ರಯಗಳಲ್ಲಿ ಬಹಳ ತೀವ್ರವಾಗಿರ್ತಕ್ಕಂಥ ಪೈಪೋಟಿ ಆಗ್ತದೆ. ಅದನ್ನು ನಿಯಂತ್ರಣ ಮಾಡಿಕೊಂಡು ಭಾರತಕ್ಕೆ ಒಂದು ರೀತಿಯ ಜಾಣ್ಮೆಯಿಂದ ಏನು ದೇಶವನ್ನು ಈ ವಿಷಯವನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಗಳು, ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಆಶಯ ಇದೆ ನಮಗೆಲ್ಲ. ಈ ರೀತಿಯ ಅನೇಕವಾಗಿರ್ತಕ್ಕಂತಹ ಒಂದು ವಿಶೇಷವೂ ಆಧ್ಯಾತ್ಮಿಕತೆಯು, ದೈವಿಕತೆಯು ಮತ್ತು ಗ್ರಹರ ಕೆಲವು ಕುಜ ಮತ್ತು ಶನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ದೋಷಗಳು ಇರತಕ್ಕಂತಹ ಒಂದು ಗೋಚಾರ ವಿಶೇಷವನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಆಗಸ್ಟ್ ತಿಂಗಳು ಮೇಷಾದಿ 12 ರಾಶಿಗಳ ಶುಭಾಶುಭ ಫಲಗಳನ್ನು ನೋಡೋಣ. ಆಗಸ್ಟ್ 2025 ಮಾಸ ಭವಿಷ್ಯಕ್ಕೆ, ಅದರಲ್ಲಿ ಮೇಷಾದಿ 12 ರಾಶಿಫಲ ವಿಷಯವನ್ನು ಈಗ ನೋಡೋಣ. ಮೊದಲಿಗೆ ಮೇಷರಾಶಿ, ಆಗಸ್ಟ್ ತಿಂಗಳು ಬಹಳ ಪಾಸಿಟಿವ್ ಆಗಿ ಇರ್ತಕ್ಕಂತಹ ತಿಂಗಳು. ಮೇಷರಾಶಿಯವರಿಗೆ ಶುಭಗ್ರಹರು ತೃತೀಯದಲ್ಲಿ, ಶುಕ್ರನೂ ಸೇರಿ 2 ಶುಭಗ್ರಹರು ತೃತೀಯದಲ್ಲಿ ಇದ್ದಾರೆ. ಕೆಲವೆಲ್ಲ ಸಮಸ್ಯೆಗಳು, ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗ್ತದೆ. ಸ್ವಲ್ಪ ಹಣಕಾಸಿಗೆ ಸ್ವಲ್ಪ ಚಾಲನೆ ಸಿಗ್ತದೆ. ಸ್ವಲ್ಪ ಅಡೆತಡೆಗಳೆಲ್ಲ ಇರ್ತದೆ, ಅದೆಲ್ಲ ಸ್ವಲ್ಪ ಚಾಲನೆ ಸಿಗ್ತದೆ. ಚತುರ್ಥದಲ್ಲಿ ರವಿ ಮತ್ತು ಪಂಚಮದಲ್ಲಿ ರವಿ, ದೇವತಾರಾಧನೆಗಳು, ಯಾತ್ರೆಗಳು ಅಥವಾ ಕೆಲಸ ಕಾರ್ಯ ನಿಮಿತ್ತ ಓಡಾಡ್ತಕ್ಕಂಥದ್ದು, ಟ್ರಾವೆಲ್ ಮಾಡ್ತಕ್ಕಂಥದ್ದು, ಈ ರೀತಿಯ ಕೆಲವು ಬದಲಾವಣೆಗಳು ಆಗ್ತದೆ ಆಗಸ್ಟ್ನಲ್ಲಿ. ಕುಜನು ಪಂಚಮವನ್ನು ತೊರೆದು ಷಷ್ಠಕ್ಕೆ ಹೋಗ್ತಕ್ಕಂಥದ್ದು, ಅದೇನು ಅಂಥ ಒಳ್ಳೆಯ ಶುಭಯೋಗ ಏನಲ್ಲ. ಪಂಚಮದಲ್ಲಿ ಇದ್ದಾಗಲೇ ಹೆಚ್ಚು, ಅಂದರೆ ಹೋದ ತಿಂಗಳೇ ಜುಲೈನಲ್ಲೇ ಹೆಚ್ಚು ಒಳ್ಳೆಯದಿತ್ತು. ಕುಜನ ಅನುಕೂಲ ಇಲ್ಲ. ಇನ್ನು ರಾಹುವಿನ ಅನುಕೂಲ ಇದ್ದೇ ಇದೆ. ವ್ಯಯದಲ್ಲಿ ಶನಿ ಇರೋದರಿಂದ, ಶನಿಯು ವಕ್ರಿಯೂ ಆಗಿರೋದರಿಂದ ಸ್ವಲ್ಪ ಮಾನಸಿಕ ಖಿನ್ನತೆ ಅಥವಾ ಏನೋ ಒಂದು ಸೆಳವು, ಏನೋ ಒಂದು ವೈರಾಗ್ಯ ಅಥವಾ ಅಸಮಾಧಾನ. ಮನುಷ್ಯನಿಗೆ ಅಸಮಾಧಾನ ಜಾಸ್ತಿ ಆದಾಗಲೂ ವೈರಾಗ್ಯ ಬರ್ತದೆ. ಶುದ್ಧವಾಗಿರ್ತಕ್ಕಂಥ ವೈರಾಗ್ಯವೇ ಬರಬೇಕಂತೇನಿಲ್ಲ. ಅಭಾವ ವೈರಾಗ್ಯ ಅಂತ ಏನು ಹೇಳ್ತೀವಿ, ನನ್ನ ಹತ್ರ ಇವತ್ತು ಅಲ್ಲಿಗೆ ಎಲ್ಲವೂ ಹೋಗಲಿಕ್ಕೆ ದುಡ್ಡಿಲ್ಲ, ಹೋಗಲಿ ಬಿಡು, ಇನ್ನೊಂದು ದಿನ ಹೋದ್ರಾಯಿತು, ಇದು ಅಭಾವ ವೈರಾಗ್ಯ. ಅದೇ 100 ರೂಪಾಯಿ ಜಾಸ್ತಿ ನನ್ನ ಹತ್ರ ಇತ್ತು ಅಂತಂದರೆ ಅದೇ ಜಾಗದ ಮೇಲೆ ಅವನಿಗೆ ವೈರಾಗ್ಯ ಬರಲ್ಲ, ಹೋಗ್ತಾನಲ್ಲಿಗೆ ಎಲ್ಲೋ ಒಂದು ಕಡೆ. ಆಯಿತಾ? ನಿಜವಾದ ವೈರಾಗ್ಯ ಇದ್ದಿದ್ದರೆ ದುಡ್ಡು ಇರಬೇಕಾದರೂ ಅದ್ರ ಬಗ್ಗೆ ಹೋಗಲ್ಲ, ಇಲ್ಲದೇ ಇರಬೇಕಾದ್ರೂ ಅದರ ಬಗ್ಗೆ ಚಿಂತೆ ಮಾಡಲ್ಲ. ಎಲ್ಲೋ ಹೋಗಬೇಕೋ ಏನೋ ತಗೋಬೇಕು, ಯಾವುದೋ ಒಂದು ವಸ್ತು ವಿಷಯದ ಬಗ್ಗೆ. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ವೈರಾಗ್ಯ ಬರಬೇಕಂತಿಲ್ಲ. ವ್ಯಯದಲ್ಲಿ ಪಾಪಗ್ರಹನು ವಕ್ರಿಯಾಗಿ ಸಂಚಾರ ಮಾಡಿದಾಗ ಒಂದಷ್ಟು ವ್ಯಥೆ, ಖಿನ್ನತೆ, ವೈರಾಗ್ಯ ಇದ್ದರೆ, ನಿಜವಾದ ವೈರಾಗ್ಯ ಇದ್ದರೆ ಮನುಷ್ಯನು ಖಿನ್ನತೆಗೆ ಒಳಗಾಗಲ್ಲ. ಡಿಪ್ರೆಷನ್ ಅಂತ ಏನು ಕರೀತಾರೆ. ಮಾನಸಿಕ ಬೇನೆಗಳು ಅಂತಂತ ಏನು ಕರೀತಾರೆ, ಇದೆಲ್ಲ ಬರೋದು ಈ ಪಾಪಗ್ರಹರ ಜನ್ಮದಲ್ಲಿ ವಕ್ರಿಯಾದಾಗ, ವ್ಯಯದಲ್ಲಿ ವಕ್ರಿಯಾದಾಗ, ಅಮಾವಾಸ್ಯೆಗಳ ಜನನ ಕಾಲದಲ್ಲಿ ಅಥವಾ ಗ್ರಹಣದ ಜನನ ಕಾಲ, ಅಲ್ಲಿ ವ್ಯಯದಲ್ಲಿ ಪಾಪಗ್ರಹರು ಇದ್ದಾಗ, ಅಥವಾ ಆ ಲಗ್ನದ
ಷಷ್ಠದಲ್ಲಿ ಚಂದ್ರನು ಇದ್ದಾಗ ಇವರಿಗೆ ಮಾನಸಿಕ ವೇದನೆಗಳಿರ್ತದೆ. ಆಯಿತಾ, ಅದೆಲ್ಲ ತಿಳ್ಕೊಳ್ಬೇಕು. ಒಂದು ವ್ಯಯದಲ್ಲಿ ಒಂದು ಪಾಪಗ್ರಹನು ಇದ್ದಾನೆ ಅಂದರೆ ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ಕೆಲವು ವಿರಾಗ ಭಾವನೆ, ಒಂದು ವ್ಯಥೆ, ಏನೋ ಒಂದು ಸೋಮಾರಿತನ, ಮಾನಸಿಕವಾಗಿ ಏನೋ ಒಂದು ಸೋಮಾರಿತನ, ಈ ರೀತಿಯ ದೋಷಗಳು ಮೇಷರಾಶಿಯವರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಿ, ಸ್ವಲ್ಪ ವ್ಯಾಯಾಮ ಮಾಡಿ, ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ತಗೊಳ್ಳಿ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಚಿಂತೆ ಬಿಡಿ. ಇದಕ್ಕೆ ಓವರ್ ಥಿಂಕಿಂಗ್ ಅಂತ ಹೇಳ್ತಾರೆ. ತುಂಬ ಅತಿಯಾದ ಯೋಚನೆ ಮಾಡ್ತಕ್ಕಂಥದ್ದನ್ನು ಬಿಟ್ಟರೆ ಅದನ್ನೇ ಎಲ್ಲ ಆರೋಗ್ಯಕ್ಕೂ ಅದೇ ಕಾರಣ, ಎಲ್ಲ ಅನಾರೋಗ್ಯಕ್ಕೂ ಅದೇ ಕಾರಣ. ಹಾಗಾಗಿ ಮೇಷರಾಶಿಯವರಿಗೆ ವ್ಯಯದ ಒಂದು ಶನಿ ವಕ್ರಿಯಾಗಿರೋದು ಬಿಟ್ಟರೆ ಓವರಾಲ್ ಒಂದು ಮಧ್ಯಮ, ಒಂದು ಮೀಡಿಯಮ್ ಲೆವೆಲಲ್ಲಿ ಇರ್ತಕ್ಕಂಥ ತಿಂಗಳು, ಅಂತ ಚಿಂತೆ ಮಾಡೋದಿಲ್ಲ. ಭೂಮಿ ಸಂಬಂಧಿ ವ್ಯಾಪಾರ ವ್ಯವಹಾರಗಳು ಉತ್ತಮಗೊಳ್ತದೆ. ದೇಶಕ್ಕೆ ವಿದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ನರಸಿಂಹದೇವರನ್ನು, ಪ್ರಾಣದೇವರನ್ನು ಆರಾಧನೆ ಮಾಡಿ, ಪ್ರಾಣದೇವರು ಅಂದರೆ ಹನುಮಂತ ದೇವರು ಅಂತ, ನರಸಿಂಹದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಹನುಮಂತ ದೇವರಿಗೆ ಗಂಧ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡುವುದು, ತುಪ್ಪದ ದೀಪ ಇಟ್ಟು ನಮಸ್ಕಾರ ಮಾಡುವುದು, ನಿಮಗೆ ಯಾವ ಅನುಕೂಲ ಇದೆ, ಏನೂ ಇಲ್ಲ, ಬರೀ ನಾಮಸ್ಮರಣೆ ಮಾಡ್ತೀನಿ, ಅದನ್ನಾರು ಮಾಡಿ ಭಾಳ ಒಳ್ಳೆಯ ಮನಃಶಾಂತಿಯನ್ನು ಗಳಿಸ್ತೀರಿ ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಧನಾದಾಯ ವ್ಯವಹಾರಗಳೆಲ್ಲ ವೃದ್ಧಿ ಆಗ್ತದೆ. ದ್ವಿತೀಯದಲ್ಲಿ ರಾಶೀಶನು ಗುರುವನ್ನು ಬೆರಿತಾ ಇರೋದರಿಂದ ಅತ್ಯಂತ ಶುಭಯೋಗ ಅದು. 2ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಗುರು ಶುಕ್ರರು ಸೇರಿದರೆ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಜಾತಕ ಇರ್ತದೆ. ಅಥವಾ ಗೋಚಾರದಲ್ಲಿ ಅತ್ಯಂತ ಶುಭಗಳನ್ನು ಅವರು ಪಡಿತಾರೆ, ವ್ಯಾವಹಾರಿಕವಾಗಿ ಅನೇಕ ಅನುಕೂಲಗಳನ್ನು ಪಡಿತಾರೆ, ಸಾಂಬಂಧಿಕವಾಗಿ ಅನೇಕ ಅನುಕೂಲಗಳಾಗ್ತದೆ, ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಸಿಗ್ತಕ್ಕಂಥದ್ದು, ಅದರ ಕ್ರಯ ವಿಕ್ರಯಗಳಿಂದ ಹಣ ಬರ್ತಕ್ಕಂಥದ್ದು, ಹೊಸ ಮನೆ ಅಥವಾ ವ್ಯಾಪಾರಗಳನ್ನು ಶುರು ಮಾಡ್ತಕ್ಕಂಥದ್ದು, ಮತ್ತು ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಸಿನಿಮಾ, ಸಾಹಿತ್ಯ, ಈ ರಂಗ, ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಅನುಕೂಲಗಳು ಅವರಿಗೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ವಿದ್ಯಾಲಾಭ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ಕೀರ್ತಿ ಸಂಪಾದನೆ ಆಗ್ತಕ್ಕಂಥ ತಿಂಗಳು ಆಗಸ್ಟ್ ತಿಂಗಳು. ಈ ರೀತಿಯ ಅನೇಕ ಶುಭ ಫಲಗಳು ಇದೆ. ಯಾಕಂದರೆ ಇದಕ್ಕೆ ಆಲ್ರೆಡಿ ಏಕಾದಶದಲ್ಲಿ ಶನಿಯ ಅನುಕೂಲ ಇದ್ದೇ ಇದೆ, ದಶಮದಲ್ಲಿ ರಾಹುವಿನ ಅನುಕೂಲ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕೂಡ ಏರುಗತಿಯಲ್ಲಿ ನಡೀತಕ್ಕಂಥದ್ದು ವೃಷಭರಾಶಿಯವರಿಗೆ. ಪಂಚಮದಲ್ಲಿ ಕುಜನ ಸಂಚಾರ ಇರ್ತದೆ, ಅದು ಸ್ವಲ್ಪ ಬಾಧೆಗಳು. ಕುಲದೇವರಿಗೆ, ಶಕ್ತಿ ದೇವತೆ, ಅಮ್ಮನವರು, ಇಂಥವರ ಕುಲದೇವರಲ್ಲಿ ಅಮ್ಮನವರು ಯಾರ್ಯಾರ ಮನೆಯವ್ರಿಗೆ ಇರ್ತಾರೋ ಅವ್ರನ್ನೆಲ್ಲ ಅದಕ್ಕೆ ವಿಶೇಷವಾಗಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅಮ್ಮನವರ ಪ್ರಾರ್ಥನೆಯನ್ನು ಚೆನ್ನಾಗಿ ಮಾಡಬೇಕು ವೃಷಭರಾಶಿಯವರು. ದುರ್ಗಾ ಮಾಸವೂ ನಡೀತಾ ಇದೆ. ದೇವಿಯ ಪೂಜೆಯಿಂದ ಧನ್ಯರಾಗಿ ಮತ್ತು ಕಷ್ಟದಲ್ಲಿ ಇರತಕ್ಕಂತಹ ಹೆಂಗಸರಿಗೆ, ಯಾವುದೋ ಅನಾರೋಗ್ಯವೋ ಅಥವಾ ಏನೋ ಒಂದು ಮನೆಯಲ್ಲಿ ಕಷ್ಟ ಇದೆಯೋ, ಇಂಥವರು ನಿಮ್ಮ ಸರ್ಕಲಲ್ಲಿ ಇರ್ತಕ್ಕಂಥವರಿಗೆ, ಅವ್ರ ಮನೆ ಕೆಲಸದವರೇ ಆಗ್ಬೋದು, ಬಂಧುಗಳೇ ಆಗ್ಬೋದು, ಮಿತ್ರರಲ್ಲೇ ಆಗಬಹುದು, ಹೆಂಗಸರು ವೃಷಭರಾಶಿಯವರು. ಯಾಕಂದರೆ ಈ ವರ್ಷ ಭಾಳ ತುಂಬ ಚೆನ್ನಾಗಿದೆ ನಿಮಗೆ. ಈಗ ಈ ತಿಂಗಳು ತುಂಬ ಚೆನ್ನಾಗಿದೆ. ಚೆನ್ನಾಗಿರಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಸತ್ಕರ್ಮ ಮಾಡಬೇಕು. ಮಾಡ್ತಾನೇ ಒಂದು ಅಂದರೆ ಒಂದು ಅಂದ್ಕೋಬೇಡಿ, ಮಾಡ್ತಾ ಇರಬೇಕು. ಅದು ಸ್ವಲ್ಪವೇ ಇರಬಹುದು, ಹೆಚ್ಚೇ ಇರಬಹುದು. ಹಾಗಾಗಿ ಚೆನ್ನಾಗಿ ನಡಿಬೇಕಾದರೆ ಮನುಷ್ಯನಿಗೆ ದಾನ ಧರ್ಮ ಬುದ್ಧಿ ಬರಬೇಕಂತೆ. ಆವಾಗ ಅವನು ಕಷ್ಟದಲ್ಲಿ ಇದ್ದಾಗ
ಅದು ಅವನನ್ನು ಬಾಧಿಸೋದಿಲ್ಲ. ಮನಸ್ಸಿಗೆ ತೃಪ್ತಿ ಇರುತ್ತೆ. ನಾನು ಚೆನ್ನಾಗಿರಬೇಕಾದ್ರೆ 4 ಜನಕ್ಕೆ ಕೊಟ್ಟು ನಾನು ಉಂಡಿದ್ದೀನಿ ಅನ್ನೋ ನೆಮ್ಮದಿ ಇರ್ತದೆ ಕಷ್ಟ ಕಾಲದಲ್ಲಿ. ಆಗ ದೇವರ ಅನುಗ್ರಹವೂ ಬೇಗ ಆಗ್ತದಂತೆ ಚೆನ್ನಾಗಿ ನಡಿಬೇಕಾದರೆ. ಹಾಗಾಗಿ ವೃಷಭ ರಾಶಿಯವರು ಸ್ತ್ರೀಯರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಿ, ಅದೇನೂ ಇರಬಹುದು, ಒಬ್ಬೊಬ್ಬರಿಗೆ ಒಂದೊಂದು ಕಾಣಬಹುದು. ಹಾಗಾಗಿ ಅದು ಒಂದು ದೇವರ ಸೇವೆಯೇ ಅಂತಂತ ಹೇಳಿದೆ. ಗುರುಪೀಠ, ಶ್ರೀ ಗುರುದರ್ಶನ, ಗುರುಗಳ ಮಾಸವೇ ಇದು, ಆರಾಧನೆ ಇದೆ ಅಂತ ಹೇಳಿದ್ದೀನಿ ರಾಘವೇಂದ್ರ ಸ್ವಾಮಿಗಳದ್ದು. ರಾಯರ ಫೋಟೋವನ್ನು ಮನೆಯಲ್ಲೇ ಇಟ್ಟುಕೊಂಡು, ಬೃಂದಾವನದ ಕೆಳಗಡೆ ಇಟ್ಟುಕೊಂಡು ಅಥವಾ ತುಳಸಿ ಕಟ್ಟೆ ಕೆಳಗಡೆ ಇಟ್ಟುಕೊಂಡು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ, ರಾಯರ ಸ್ತೋತ್ರ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡ್ತಕ್ಕಂಥದ್ದು, ರಾಮಚಂದ್ರನ ಪೂಜೆ ಮಾಡ್ತಕ್ಕಂಥದ್ದು, ಕೃಷ್ಣನ ಪೂಜೆ ಮಾಡ್ತಕ್ಕಂಥದ್ದು ರಾಯರ ಮುಂದೆ, ಇದೆಲ್ಲವೂ ಕೂಡ ರಾಯರ ಸೇವೆಯೇ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿವಜ್ರ ಕ್ಷಮಾ ಸುರೇಂದ್ರೋವತು ಮಾಂ ಸದಾಯಂ ಅಂತ ಹೇಳ್ತಾರೆ. ದೊಡ್ಡ ಪರ್ವತದಂತಹ ಪಾಪ ದುರಿತಗಳನ್ನು ತಮ್ಮ ಕರುಣಾ ದೃಷ್ಟಿ ಮಾತ್ರದಿಂದ ಪುಡಿ ಪುಡಿ ಮಾಡಬಲ್ಲ ಮಹಾಮಹಿಮರು ಈ ಯುಗಕ್ಕೆ ರಾಘವೇಂದ್ರ ಸ್ವಾಮಿಗಳು, ಅವರೇ ಪ್ರಹ್ಲಾದರಾಯರು. ಹಾಗಾಗಿ ಇದು ರಾಯರ ಮಾಸ. ಎಲ್ಲ ರಾಶಿಯವರು, ಎಲ್ಲ ಜನರು, ಆಸ್ತಿಕ ಬಂಧುಗಳು, ವಿಶೇಷವಾಗಿ ಮಕ್ಕಳನ್ನು, ಯುವಕರನ್ನು ಗುರು ಸೇವೆಗಳಲ್ಲಿ ತೊಡಗಿಸಿ, ಗುರು ಸ್ತೋತ್ರಗಳಲ್ಲಿ ತೊಡಗಿಸಿ, ಗುರುಕೃಪಾ ವಿಶೇಷಕ್ಕೆ ಪಾತ್ರರಾಗಿ, ದೇವಿ ಪೂಜೆಗಳು ಕೂಡ ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ದೇವಿಯ ಅಮ್ಮನವರ ಪೂಜೆಯನ್ನು ಕೂಡ ಮಾಡ್ತಕ್ಕದ್ದು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಗುರು ಶುಕ್ರ ಯೋಗದ ಶುಭಯೋಗ ನಡೀತಾ ಇದೆ ರಾಶಿಯಲ್ಲೇ. ಗುರುವು ಮಿಥುನದಲ್ಲಿ ಒಳ್ಳೆ ಯೋಗಕಾರಕ, ಉಚ್ಚ ರಾಶಿಗೆ ಹೋಗ್ತಕ್ಕಂತಹ ಅಭಿಲಾಷಿ ಗ್ರಹನಾಗ್ತಾನೆ. ಈ ವರ್ಷ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಇನ್ನು 2 ತಿಂಗಳ ನಂತರ ನಿಮಗೆ ಇನ್ನು ಚೆನ್ನಾಗಿ ಗೊತ್ತಾಗ್ತದೆ. ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ, ಶುಶ್ರೂಷಕರಿಗೆ ಮತ್ತು ವಿದೇಶ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ, ಇವರಿಗೆಲ್ಲ ಬಹಳ ಒಳ್ಳೆಯ ತಿಂಗಳು ಮಿಥುನ ರಾಶಿ ಅವರಿಗೆ. ಈ ಶುಭಯೋಗದ ಕಾರಣ 10ನೇ ಮನೆಯಲ್ಲಿ ಶನಿ ಆಲ್ರೆಡಿ ಇದ್ದಾನೆ. ಅದು ಒಂದು ಪರಿವರ್ತನೆ ಯೋಗ ಆಗ್ತದೆ. ನಾನಾ ದೋಷಗಳು ಇದರಿಂದ ಪರಿಹಾರ ಆಗ್ತಕ್ಕಂಥದ್ದು ಶುಭಗ್ರಹರಿಂದ. ಆದಾಯ ಕೂಡ ವೃದ್ಧಿ ಆಗ್ತಕ್ಕಂತಹ ತಿಂಗಳು. ಗುರುಪೀಠ, ಗುರು ಸೇವೆ, ದರ್ಶನಾದಿಗಳನ್ನು, ನಮಸ್ಕಾರಾದಿ ಸೇವೆಗಳನ್ನು ಮಾಡಿ ಚಾತುರ್ಮಾಸ್ಯ ನಡೀತಾ ಇದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ತಿಂಗಳು ಅಂತ ಹೇಳಿದ್ದೀನಿ. ಕೃಷ್ಣನ ಜನ್ಮಾಷ್ಟಮಿಯ ತಿಂಗಳು ಅಂತಂತಾನು ಹೇಳಿದ್ದೀನಿ. ಚಾತುರ್ಮಾಸ ವ್ರತದಲ್ಲಿ ನಾನಾ ಕಡೆ ಸನ್ಯಾಸಿಗಳು ವ್ರತದಲ್ಲಿ ತ್ರಿಕಾಲ ಪೂಜೆಯಲ್ಲಿ ಇರ್ತಾರೆ. ನಮ್ಮ ಕೈಲಂತೂ ತ್ರಿಕಾಲ ಪೂಜೆಯೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇರೋರನ್ನು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳು ಮರಿಯನ್ನು ವಿಶೇಷವಾಗಿ ಈ ಆಶೀರ್ವಾದಗಳನ್ನು ಪಡ್ಕೊಳ್ಳಿ. ಯುವಕರು ಯುವತಿಯರು ಹೋಗಿ ಯತಿಗಳ, ಗುರುಗಳ ಸಂದರ್ಶನವನ್ನು ಮಾಡಿಕೊಂಡು ಬರಲಿ, ಬಹಳ ಒಳ್ಳೆಯದಾಗ್ತದೆ. ಮುಂದೆ ಕರ್ಕರಾಶಿ. ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳು. ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಒಂದು ದೋಷ ಬಿಟ್ಟರೆ ಹೇಳುವಂಥ ಸಮಸ್ಯೆಗಳು ಏನು ಬರೋದಿಲ್ಲ. ಉದ್ಯೋಗ ವ್ಯವಹಾರದವು ಸ್ವಲ್ಪ ಉತ್ತಮಗೊಳ್ತದೆ. ನಾಗದೇವರ ಒಂದು ಆರಾಧನೆಯನ್ನು, ಕ್ಷೇತ್ರಗಳಿಗೆ ಹೋಗಿ ದರ್ಶನ ನಮಸ್ಕಾರಾದಿ ಸೇವೆಗಳನ್ನು ಮಾಡೋದರಿಂದ ರಾಹು ದೋಷ ಅಥವಾ ಕೇತು ದೋಷವು ಪರಿಹಾರ ಆಗ್ತದೆ. ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇದ್ದೇ ಇದ್ದಾರೆ. ಇನ್ನೂ 1.5 ವರ್ಷ ಇರ್ತದೆ. ಹಾಗಾಗಿ ದೇವಿ ಅಮ್ಮನವರ ಪೂಜೆಯನ್ನು ಅಥವಾ ಅಮ್ಮನವರ ಸೇವೆಯನ್ನು ಮತ್ತು ನಾಗಕ್ಷೇತ್ರಗಳು ಇದಕ್ಕೆ
ಯಥಾಶಕ್ತಿ ನಮಸ್ಕಾರಾದಿ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಹೋದರೆ ನಾನಾ ಬಗೆಯ ಕಷ್ಟಗಳು ಅಥವಾ ಬರಬಹುದಾಗಿರ್ತಕ್ಕಂತಹ ದುರಿತಗಳು ಪರಿಹಾರ ಆಗ್ತದೆ ಕರ್ಕರಾಶಿಯವರಿಗೆ. ಇನ್ನು ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಧೈರ್ಯವಂತವಾಗಿರ್ತಕ್ಕಂತಹ ಜನರು. ಇದು ಧೈರ್ಯವನ್ನು ಉತ್ತೇಜನ ಮಾಡ್ತಕ್ಕಂತಹ ತಿಂಗಳು. ಯಾಕಂದರೆ ಸ್ವಕ್ಷೇತ್ರ ರವಿಯ ಸಂಚಾರ ಮಾಸವೂ ಕೂಡ ಆಗಸ್ಟ್ ಆಗಿದೆ. ಬಹಳ ಒಳ್ಳೆಯ ಅಭಿವೃದ್ಧಿ, ಧೈರ್ಯ, ಅದಕ್ಕೆ ತಡ್ಕೊಳ್ತಕ್ಕಂತಹ ಶಕ್ತಿ ಇರತಕ್ಕಂಥವರು, ಯಾವುದನ್ನೂ ಕೂಡ ನಿಭಾಯಿಸಬಲ್ಲ ಶಕ್ತಿ ಇರತಕ್ಕಂತಹ ಜನ ಸಿಂಹರಾಶಿಯವರು. ಅಂತಹ ಒಂದು ತಿಂಗಳಲ್ಲಿ ಅನೇಕ ಕಾರ್ಯಸಾಧನೆಗಳನ್ನು ಮಾಡ್ತೀರಿ. ರಾಜಕೀಯ ಇರಬಹುದು, ಅಧಿಕಾರ ವರ್ಗ ಇರಬಹುದು, ಇವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ. ಕುಜನ ಜನ್ಮದಲ್ಲಿ ಕುಜ ಇರ್ತಕ್ಕಂಥದ್ದು ಅದು ಕೂಡ 2ನೇ ಮನೆಗೆ ಹೋಗ್ತದೆ. ಅಧಿಕಾರಿ ವರ್ಗಗಳಿಗೆ ಯಾವುದೇ ಅಧಿಕಾರ ಇರಬಹುದು, ಅದು ಅಮೆರಿಕ ಡೊನಾಲ್ಡ್ ಟ್ರಂಪಿಂದ ಹಿಡಿದು ನಮ್ಮ ದೇಶದ BBMP ಯಾವುದೋ ಒಂದು ಆಫೀಸ್ವರೆಗೂ ಇರಬಹುದು. ಅಧಿಕಾರ ವರ್ಗ ಅಂದರೆ ಸಮಸ್ತಕ್ಕೂ ಆಗ್ತದೆ ಅಂತಂತ. ಹಾಗೆ ಈ ರೀತಿಯ ಒಂದು ಕುಜನ ಬದಲಾವಣೆಯ ಕಾರಣದಿಂದಲೂ ಅಧಿಕಾರಿ ವರ್ಗಗಳಲ್ಲಿ ಸ್ವಲ್ಪ ವೈಮನಸ್ಯಗಳು ಬಂದು ಅದು ಬೀದಿ ಕಾಳಗದವರೆಗೂ ಹೋಗಬಹುದು. ಸಿಂಹರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಮಾತಿನಲ್ಲಿ, ಖರ್ಚು ಇತ್ಯಾದಿ ವಿಷಯಗಳಲ್ಲಿ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಲಕ್ಷ್ಮೀ ನರಸಿಂಹದೇವರ ವಿಶೇಷ ಸ್ಮರಣೆ, ಸೇವೆ, ಅಭಿಷೇಕ, ಹೋಮ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನರಸಿಂಹದೇವರ ಸೇವೆಯನ್ನು ಮಾಡಿಕೊಂಡು ಹೋಗಿ ಸಿಂಹರಾಶಿಯವರು. ಬಹಳ ಒಳ್ಳೆಯದಿದೆ. ಮುಂದೆ ಕನ್ಯಾ ರಾಶಿ. ವಿಶೇಷವಾಗಿರ್ತಕ್ಕಂಥ ಅವಕಾಶಗಳ ತಿಂಗಳು. ಒಂದು ಸಣ್ಣ ಪುಟ್ಟ ಬಡ್ತಿ, ಒಂದು ಬೆಟರ್ಮೆಂಟ್ ಸಿಗುವಂಥ ತಿಂಗಳು ಆಗ್ತದೆ. ಕರ್ಮದಲ್ಲಿ 2 ಶುಭಗ್ರಹರು, 9ನೇ ಅಧಿಪತಿ 10ನೇ ಮನೆಗೆ ಬರ್ತಕ್ಕಂಥದ್ದು, ಒಂದು ರೀತಿಯ ಪೂರ್ವ ಪುಣ್ಯದ ಏಳಿಗೆ ಆಗ್ತಕ್ಕಂಥದ್ದು. ವಿವಾಹಾದಿ ವಿಷಯಗಳಲ್ಲಿ ಆಸಕ್ತಿ ಅಥವಾ ಸಂಬಂಧ ಕೂಡಿ ಬರ್ತಕ್ಕಂಥದ್ದು. ಈ ರೀತಿಯ ಕೆಲವು ಶುಭಯೋಗಗಳು ಕೂಡ ನವಮ ಚಿಂತನೆಯಿಂದ ಮಾಡಬೇಕು. ಸಪ್ತಮದಲ್ಲಿರ್ತಕ್ಕಂತಹ ಶನಿಯು ಅಂಥ ಬಾಧಾಕರ ಅಲ್ಲ ಕನ್ಯಾ ರಾಶಿಗೆ, ಅದೇನು ಚಿಂತೆ ಇಲ್ಲ. ಷಷ್ಠದಲ್ಲಿರ್ತಕ್ಕಂಥ ರಾಹುವು ಕೂಡ ಅಂಥ ಬಾಧಕವಲ್ಲ ಕನ್ಯಾ ರಾಶಿಗೆ. ಜನ್ಮದಲ್ಲಿ ಕುಜ ಇರುವುದರಿಂದ ಸ್ವಲ್ಪ ಪಿತ್ತ ವಿಕಾರಗಳು ಬಂದೀತು. ಸ್ವಲ್ಪ ನೋಡ್ಕೊಳ್ಳಿ, ಏನು ತಿಂತೀರಾ, ಎಷ್ಟು ತಿಂತೀರಾ, ಏನು ಕುಡಿತೀರಾ, ಎಷ್ಟು ಕುಡಿತೀರಾ, ಅಂದರೆ ಏನೇ ಇರಬಹುದು. ಇದೇ ಆಹಾರವೇ ಪಿತ್ತಕ್ಕೆ ಕಾರಣ ಆಗ್ತಕ್ಕಂಥದ್ದು. ಫಂಕ್ಷನ್ 6-8 ಫಂಕ್ಷನ್ ಅಟೆಂಡ್ ಮಾಡಿಬಿಟ್ರೆ ಯೋಚನೆ ಮಾಡಿದೆ, ಅಲ್ಲಿದೆ ಫಂಕ್ಷನ್, ಇಲ್ಲಿದೆ ಫಂಕ್ಷನ್, ಅಲ್ಲಿ ಹೋಟ್ಲು, ಇಲ್ಲಿ ಹೋಟ್ಲು ಅಂತಂತಾಗಿ ಅದೇ ಆ ಉಣ್ತಕ್ಕಂಥ ಆಹಾರವೇ ಪಿತ್ತ ವಿಕಾರವಾಗಿ ವಿಷವಾಗ್ತಕ್ಕಂತಹ ಸಂದರ್ಭ, ಕಫ ಆಗ್ತಕ್ಕಂಥ ಸಂದರ್ಭಗಳು. ವೇದದಲ್ಲಿ ಕೇತು ಮತ್ತು ಜನ್ಮದಲ್ಲಿ ಕುಜನ ಸಂಚಾರ ಇರಬೇಕಾದ್ರೆ ಆಹಾರದ ವಿಷಯದಲ್ಲಿ ಸ್ವಲ್ಪ ದೋಷಗಳು ಬರ್ತದೆ. ಹಾಗಾಗಿ ಎಚ್ಚರ ವಹಿಸಿ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಿ, ಹೈಡ್ರೇಟೆಡ್ ಆಗಿರಿ. ವ್ಯಾಯಾಮ ಕನ್ಯಾ ರಾಶಿಯವರಿಗೆ ಅಂತ ಮಾತ್ರ ಹೇಳ್ತಿಲ್ಲ, ದೇವರ ಪೂಜೆಯನ್ನು, ದೇವರ ಸ್ಮರಣೆಯನ್ನು, ಗುರು ಹಿರಿಯರ ಅನುಸರಣೆಯನ್ನು ನಾವು ನಿತ್ಯವೂ ಹೇಗೆ ಮಾಡಬೇಕೋ ವ್ಯಾಯಾಮವನ್ನು ಹಾಗೆ ಮಾಡಬೇಕು. ಇಟ್ ಈಸ್ ಕಂಪಲ್ಸರಿ, ಮ್ಯಾಂಡೇಟರಿ. ಬದಲಾಗ್ತಾ ಇರತಕ್ಕಂಥ ಕಾಲಮಾನದಲ್ಲಿ ಅನಾರೋಗ್ಯವು ಉಲ್ಬಣ ಆಗೋದಕ್ಕೆ ಒಂದು ಆಹಾರ ಕ್ರಮ ಕೆಟ್ಟಿರೋದು ಒಂದು ಕಾರಣ. ಎರಡನೆಯದು ದೇಹಕ್ಕೆ ಶ್ರಮ ಇಲ್ಲ. ನಾನಾ ರೀತಿಯ ಅನುಕೂಲಗಳು ಇರೋದರಿಂದ ಇವತ್ತು ದೇಹಕ್ಕೆ ಶ್ರಮ ಇಲ್ಲ, ತಿನ್ನುವುದರಲ್ಲಿ ಸತ್ವ ಇಲ್ಲ. ಇನ್ನು ಮೈಯಲ್ಲಿರೋ ಟಾಕ್ಸಿಕ್ ಹೊರಗಡೆ ಹೋಗುವಂದರೆ ಎಲ್ಲಿ ಹೋಗುತ್ತೆ? ಮಲಮೂತ್ರಾದಿಗಳಿಂದ ಮಾತ್ರ ಟಾಕ್ಸಿಕ್ ಹೊರಗಡೆ ಹೋಗಲ್ಲ, ಶರೀರ ದಣಿಬೇಕು. ಹಾಗಾಗಿ ಕಾಯಿಲೆಗಳು, ನಾನಾ ಬಗೆಯ ರೋಗಗಳು ಬರ್ತಾ ಇರತಕ್ಕಂಥದ್ದು. ಚಿಕ್ಕ ಪುಟ್ಟ ವಯಸ್ಸಿನಲ್ಲಿ ಹಾರ್ಟ್ ಪ್ರಾಬ್ಲಮ್ ಬಂದು ಆಸ್ಪತ್ರೆ ಸೇರೋದು, ಎಷ್ಟೋ ಜನ ಸತ್ತೇ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಈ ಎರಡೇ. ಒಂದು, ಇವತ್ತಿನ ಆಹಾರದಲ್ಲಿ ಸತ್ವ ಇಲ್ಲ.
ನಾನಾ ಕಾರಣ ಇರ್ಬೋದು, ಅದು ದಿಸ್ ಇಸ್ ನಾಟ್ ದ ಸ್ಟೇಜ್ ಟು ಡಿಸ್ಕಸ್. ಕಾರಣ ಮಾತ್ರ ಹೇಳ್ತಾ ಇದ್ದೀನಿ. ಆರೋಗ್ಯದ ವಿಷಯದ ಬಗ್ಗೆ ಹೇಳಬೇಕಲ್ಲ. ರಾಶಿಫಲ ಅಂದರೆ ಆರೋಗ್ಯವನ್ನು ನೀವು ಕಾಪಿಟ್ಟುಕೊಳ್ಳೋಕ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡದೆ ಹೋದರೆ, ವ್ಯಾಯಾಮಾದಿಗಳನ್ನು ಸರಿಯಾಗಿ ಸಮಯ ಕೊಟ್ಟು ಮಾಡದೆ ಹೋದರೆ ಏನು ರಾಶಿಫಲ ಹೇಳಿದ್ರೇನು? ಅದಕ್ಕೆ ಆರೋಗ್ಯವೇ ಪ್ರಧಾನವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಶರೀರಕ್ಕೆ ಶ್ರಮವಾಗ್ತಕ್ಕಂತಹ ಒಂದು ಅರ್ಧ ಗಂಟೆ ವ್ಯಾಯಾಮವನ್ನು ನಿತ್ಯವೂ ಮಾಡಬೇಕು. ಅದರಿಂದ ನಾನಾ ಬಗೆಯ ದೋಷಗಳು ತನ್ನಿಂತಾನೇ ಪರಿಹಾರ ಆಗ್ತದೆ. ತುಲಾರಾಶಿ ತಡೆಯಿದ್ದ ಅನೇಕ ಕಾರ್ಯಗಳು ಪ್ರಗತಿ ಹೊಂದುತ್ತದೆ. 8ನೇ ಮನೆಯಲ್ಲಿ ಗುರು ಶುಕ್ರರು, ಗುರುವಿನ ಅನುಕೂಲ ಬರುವ ಸಮಯ ಬರ್ತದೆ. ಇನ್ನೊಂದು 2 ತಿಂಗಳಲ್ಲಿ ಆಗ ಇನ್ನೂ ಒಳ್ಳೆಯದಾಗ್ತದೆ. ಪಂಚಮದಲ್ಲಿ ರಾಹು, ವ್ಯಯದಲ್ಲಿ ಕುಜ, ಇದು ಸ್ವಲ್ಪ ಸಮಸ್ಯೆ. ಅಂದರೆ ಏನಾಗ್ತದೆ, ಪಂಚಮದಲ್ಲಿ ಪಾಪಗ್ರಹ ಇದ್ದಾಗ ಒಂದು ರೀತಿಯ ಅಶಾಂತವಾಗಿರ್ತಕ್ಕಂತಹ ಮನೋಭಾವ ಬರ್ತದೆ. ಎಲ್ಲದರ ಮೇಲೂ ಏನೋ ಒಂದು ತಿರಸ್ಕಾರ ಮೂಡ್ತಕ್ಕಂಥದ್ದು, ಏನೋ ಒಂದು ಗೌರವ ಇಲ್ಲದೇ ಇರೋ ಹಾಗೆ, ಯಾವುದ್ರ ಮೇಲೆ ಶ್ರದ್ಧೆ ತೋರಿಸಬೇಕೋ ಅದು ಹಾಳಾಗ್ತದೆ, ಯಾವುದ್ರ ಮೇಲೆ ಅಶ್ರದ್ಧೆ ತೋರಿಸಬೇಕೋ ಅದು ವೃದ್ಧಿ ಆಗುತ್ತೆ. ಪಂಚಮದಲ್ಲಿ ಪಾಪಗ್ರಹ ಇದ್ದಾಗ, ಅದು ಈ ರಾಹು ಇದ್ದಾಗ ಸ್ಥಿರವಾಗಿರ್ತಕ್ಕಂತಹ ಮನೋಭಾವ ಸ್ವಲ್ಪ ತಪ್ತದೆ. ಅದರ ಬಗ್ಗೆ ಗಮನ ವಹಿಸಬೇಕು. ಹಾಗಾಗಿ ವ್ಯಯದಲ್ಲಿ ಕುಜ, ಪಿತ್ತ ದೋಷಗಳು, ಪಿತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಕಫ ಉತ್ಪತ್ತಿಯಾಗಿ ದೋಷ ಆಗ್ತಕ್ಕಂಥದ್ದು, ಅನಾರೋಗ್ಯಕ್ಕೆ ಸ್ವಲ್ಪ ಕಾರಣ ಉಂಟು. ಬಿಸಿಯಾದ ಹಸಿರು ತರಕಾರಿಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಆಹಾರ, ಬಿಸಿಯಾಗಿರ್ತಕ್ಕಂತಹ ಕಾಲದಲ್ಲಿ ಊಟ ಮಾಡ್ತಕ್ಕಂಥದ್ದು, ಇದೆಲ್ಲ ಅವಶ್ಯಕವಾಗಿರ್ತಕ್ಕಂಥದ್ದು ಎಲ್ರಿಗೂ. ಗ್ರಹರು ಈ ರೀತಿ ಕೆಟ್ಟಾಗ ಅದು ಹಾಳಾಗಬಾರ್ದು, ಅನಾರೋಗ್ಯ ಬರಬಾರದು ಅಂತಂತ. ಹಾಗಾಗಿ ಕುಜರಾಹುವಿನ ಶಾಂತಿ ಕರ್ಮಗಳನ್ನು ಮಾಡಿಸಿದರೂ ಕೂಡ ಬಹಳ ಒಳ್ಳೆಯದಾಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥ ತಡೆಗಳು, ಕೌಟುಂಬಿಕ ವ್ಯಾಜ್ಯಗಳು, ಕುಟುಂಬದಲ್ಲಿರ್ತಕ್ಕಂಥ ದೋಷಗಳು. ಯಾಕಂದರೆ ತುಲಾರಾಶಿಯವರಿಗೆ ಈಗ ಕುಜನು ವ್ಯಯಕ್ಕೆ ಕನ್ಯಾ ರಾಶಿಗೆ ಬರ್ತಾನೆ, ಅಲ್ಲಿಗೆ ಮುಗೀತು ಅಲ್ಲ, ಆಮೇಲೆ ಜನ್ಮಕ್ಕೆ ಬರ್ತಾನೆ 1.5 ತಿಂಗಳು, ಆಮೇಲೆ ದ್ವಿತೀಯಕ್ಕೆ ಹೋಗ್ತಾನೆ, ಸಾಲು ಇನ್ನು 4.5 ತಿಂಗಳು ಹೆಚ್ಚು ಕಮ್ಮಿ ಕುಜ ದೋಷ ಇರ್ತದೆ ತುಲಾರಾಶಿಯವರಿಗೆ. ಯಾವ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಅಡೆತಡೆ. ಹಾಗಾಗಿ ಯಥಾಶಕ್ತಿ ಕುಜರಾಹುವಿನ ಶಾಂತಿ ಪೂಜೆಗಳನ್ನಾದರೂ ವಿಧಿವತ್ತಾಗಿ ಮಾಡಿಸಿಕೊಳ್ಳೋದು ಒಳ್ಳೆಯದು. ಪ್ರತಿ ಮಂಗಳವಾರ ನಾಗಬನ, ನಾಗರ ಕ್ಷೇತ್ರ ಅಥವಾ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ, ಇದಕ್ಕೆ 12 ಪ್ರದಕ್ಷಿಣೆ ನಮಸ್ಕಾರಗಳು, ತುಪ್ಪ, ಎಳ್ಳೆಣ್ಣೆ ಇದನ್ನು ದೀಪಕ್ಕೋಸ್ಕರ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದರಿಂದ ಶುಭ ಕಾರ್ಯಗಳಿಗೆ ಇರ್ತಕ್ಕಂತಹ ದುಷ್ಟಾರಿಷ್ಟಗಳು ಪರಿಹಾರ ಆಗ್ತದೆ ಅಂತಂತ ಶಾಸ್ತ್ರವಚನ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಹಣಕಾಸು ವ್ಯವಹಾರಗಳು ಸ್ವಲ್ಪ ಅನುಕೂಲ ಆಗ್ತದೆ. ಈ ತಿಂಗಳು ಸ್ವಲ್ಪ ಅನುಕೂಲ ಅಂತಂತ ಆದರೂ ಮುಂದಿನ ತಿಂಗಳು ಹೆಚ್ಚು ಅನುಕೂಲವನ್ನು ಪಡಿತೀರಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಚತುರ್ಥದಲ್ಲಿ ರಾಹು, ಅದೇನಂಥ ದೋಷ ಅಲ್ಲ, ಆದರೆ ಪಂಚಮ ಶನಿ ನಡೀತಾ ಇದೆ. ನಾನು ಈಗಿನ್ನೂ ಹೇಳಿದೆ ತುಲಾರಾಶಿಯವರಿಗೆ ಪಂಚಮದಲ್ಲಿ ಪಾಪಗ್ರಹನು ಇದ್ದರೆ ಏನಾಗ್ತದೆ ಅಂತ. ಅದೇ ರೀತಿಯ ದೋಷವು ವೃಶ್ಚಿಕ ರಾಶಿಯವರಿಗೂ ಇದೆ. ನಾನಾ ಬಗೆಯ ರಾಜರಿಗೆ, ನಮ್ಮನ್ನು ಆಳ್ತಾ ಇರತಕ್ಕಂತಹ ಅನೇಕ ರಾಜಕಾರಣಿಗಳು, ಡೊನಾಲ್ಡ್ ಟ್ರಂಪ್ದು ಇಂದ ಹಿಡಿದು ಅವರದ್ದು ವೃಶ್ಚಿಕ ರಾಶಿಯೇ, ನಮ್ಮ ನರೇಂದ್ರ ಮೋದಿ ಸಾಹೇಬರದ್ದು ವೃಶ್ಚಿಕ ರಾಶಿಯೇ, ಅನೇಕ ಸಿದ್ದರಾಮಯ್ಯನವ್ರದ್ದು ವೃಶ್ಚಿಕವೇ, ನಮ್ಮ ಗೃಹ ಸಚಿವರು ಇವಾಗ ಯಾರಿದ್ದಾರೆ ಅವರದ್ದು ಸಿಂಹರಾಶಿ. ಈ ರೀತಿ ಅನೇಕ ಜನರು ವೃಶ್ಚಿಕ ರಾಶಿಯವರಿದ್ದಾರೆ. ಅಧಿಕಾರ ವರ್ಗದವರಿಗೆ ಎಲ್ಲರಿಗೂ ಶನಿಯ ದೋಷ ಇದೆ, ಪಂಚಮ ಶನಿ ಬಾಧೆ. ಅದನ್ನು ಆಡಳಿತ ವರ್ಗಕ್ಕೆ ಸ್ವಲ್ಪ ದೋಷಕರವಾಗಿರ್ತಕ್ಕಂಥದ್ದು.
ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ತಾಳ್ಮೆ ವಹಿಸಬೇಕಾಗುತ್ತೆ. ನಾನಾ ಬಗೆಯ ಸಮಸ್ಯೆಗಳು ಬರ್ತದೆ, ನಾನಾ ಬಗೆಯ ತಡೆಗಳು. ತಾಳ್ಮೆ ಇಲ್ಲದೆ ಹೋದರೆ ಆ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರೇ ಬೀಳಿಸ್ತಾರೆ. ಅದು ರಾಜಕೀಯ ಇರಬಹುದು, ಬಿಸ್ನೆಸ್ ಇರಬಹುದು, ಬೇರೆ ಏನೇ ಇರಬಹುದು. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನ ಹಾಕಬೇಕಾಗತ್ತೆ. ಗುರುಬಲ ಇನ್ನೂ ಇಲ್ಲ. ಹೆಚ್ಚಿನ ಫೋಕಸ್ಡ್ ಆಗಿ ಎಜುಕೇಷನ್ ಮೇಲೆ ಗಮನ ಹಾಕದೆ ಹೋದರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಪಂಚಮ ಶನಿ ವಿದ್ಯಾನಾಶ ಅಂತಲೂ ಇದೆ. ಜ್ಞಾನಹೀನನಾಗ್ತಾನೆ ಮನುಷ್ಯ ಅಂತ ಪಂಚಮದಲ್ಲಿ ಶನಿ ಇದ್ದಾಗ. ಸುಖಹೀನ ಚತುರ್ಥದಲ್ಲಿ ಇದ್ದಾಗ, 5ನೇ ಮನೆಯಲ್ಲಿ ಇದ್ದಾಗ ದೈವಹೀನ. ದೈವಹೀನ ಅಂದರೆ ಸುಖಹೀನ ಅಂತಾನೆ. ಆ ರೀತಿಯ ದೋಷಗಳು ವೃಶ್ಚಿಕ ರಾಶಿಯವರಿಗೆ ಬರ್ತದೆ. ವಿದ್ಯಾರ್ಥಿಗಳು ಗಮನ ಕೊಟ್ಟು ಗಣಪತಿ ದೇವರನ್ನು, ಗುರುಗಳನ್ನು ಚೆನ್ನಾಗಿ ಸ್ಮರಣೆ ಮಾಡಿ ನಿತ್ಯ ಏನು ಓದಿನ ಬಗ್ಗೆ ಗಮನ ಕೊಡಬೇಕು. ಚೆನ್ನಾಗಿ ಓದಿನ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗ್ತದೆ ಮುಂದೆ. ನವಗ್ರಹರ ಶಾಂತಿ ಪೂಜೆಗಳು, ನವಗ್ರಹ ಪ್ರದಕ್ಷಿಣೆ, ಲಕ್ಷ್ಮೀ ನರಸಿಂಹದೇವರ ಅರ್ಚನೆ, ಅಷ್ಟೋತ್ತರ, ಶತನಮಸ್ಕಾರ ಅಂದರೆ 100 ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು. ದಿನ ಆಗದೆ ಹೋದರೂ ದಿನ 10 ಹಾಕಿದ್ರೆ 10 ದಿನಕ್ಕೆ 100 ನಮಸ್ಕಾರ ಆಗ್ತದೆ. ಈ ರೀತಿಯ ಸೇವೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಮುಂದೆ ಧನುರ್ರಾಶಿ, ನಾನಾ ಬಗೆಯ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಮುಂದುವರೆದಿದೆ. ಪ್ರಯಾಣ ಮತ್ತು ಬಡ್ತಿಗಳ ಮಾಸ. ನಾನಾ ಕೆಲಸ ಕಾರ್ಯಗಳಿಗೆ ಓಡಾಟಗಳು ಜಾಸ್ತಿ ಆಗ್ತದೆ. ಅದರಿಂದ ಆಯಾಸಗಳು, ಅದರಿಂದ ಪಿತ್ತದೋಷಗಳು ಬರ್ತಕ್ಕಂತಹ ದೋಷ ಇದೆ. ತೃತೀಯದಲ್ಲಿ ರಾಹು ಒಳ್ಳೆಯದಿದ್ದರೂ ಕೂಡ ಅವನು ಕಫಕಾರಕ, ವಾತಕಾರಕನೂ ಹೌದು. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನನೂ ಬೆಳೆಸ್ಕೊಳ್ಳಿ. ಮನೆ ಕುಟುಂಬದಲ್ಲಿ ಸ್ವಲ್ಪ ನಾಜೂಕಿರಲಿ. ನಮ್ಮವರನ್ನು ಹೇಗೆ ನಾವು ನಡೆಸ್ಕೊಳ್ತೀವಿ, ನಾಳೆ ಅವರು ನಮ್ಮನ್ನು ಹಾಗೆ ನಡೆಸ್ಕೊಳ್ತಾರೆ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ಇದೆಲ್ಲವೂ ಒಳ್ಳೆಯ ತಿಂಗಳುಗಳು ಇರ್ತಕ್ಕಂಥದ್ದು. ಒಳ್ಳೆಯ ಸಮಯ ಇದ್ದಾಗ, ಶುಭಗ್ರಹರು ಒಳ್ಳೆಯ ಸಂಚಾರದಲ್ಲಿ ಇದ್ದಾಗ ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡೋಣ. ಗುರುಕ್ಷೇತ್ರಗಳು, ಗುರುಪೀಠಗಳು, ಇದರ ದರ್ಶನ ಸೇವೆಗಳನ್ನು ವಿಶೇಷವಾಗಿ ಮಾಡಿ ಧನುರ್ರಾಶಿಯವರು. ಮುಂದೆ ಮಕರ ರಾಶಿ. ಮಕರಕ್ಕೆ ಷಷ್ಠದಲ್ಲಿ ಗುರು ಮತ್ತು ಶುಕ್ರರು. ಶುಕ್ರನು ಷಷ್ಠದಲ್ಲಿ ಒಳ್ಳೆಯದು, ಷಷ್ಠದಲ್ಲಿ ಗುರುವಿನ ಅನುಕೂಲ ಇಲ್ಲ. ಹಾಗಾಗಿ ಆದಾಯವು ಮಧ್ಯಮ, ಸ್ವಲ್ಪ ಬೆಟರ್ ಆಗುವಂಥ ತಿಂಗಳು ಶುಕ್ರ ಇರುವುದರಿಂದ. ದ್ವಿತೀಯದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಆದರೂ ಅದು ಸ್ವಲ್ಪ ಓವರ್ ಥಿಂಕಿಂಗ್, ಓವರ್ ನಿರೀಕ್ಷೆ, ಅತಿಯಾದ ಬಯಕೆಗಳು, ಮಾತು ಅಂದರೆ ಅತಿಯಾದ ಮಾತುಗಳು, ಈ ರೀತಿಯ ದೋಷಗಳಿಗೆ ಕಾರಣ ಆಗ್ತದೆ. ಅತಿಯಾದ ಖರ್ಚುಗಳು, ಲೌಕಿಕವಾಗಿರ್ತಕ್ಕಂಥ ಒಂದು ಬೇಕಾಬಿಟ್ಟಿ ಖರ್ಚುಗಳು ಅಂತೇನು ಹೇಳ್ತೀವಿ, ಈ ರೀತಿಯ ಅನಿಷ್ಟ ಖರ್ಚುಗಳಿಗೆ ಕಾರಣ ಆಗ್ತದೆ ದ್ವಿತೀಯದಲ್ಲಿ ಇರ್ತಕ್ಕಂಥ ಪಾಪಗ್ರಹನಿಂದ. ಹಾಗಾಗಿ ಮಕರ ರಾಶಿಯವರು ಸಾಕಷ್ಟು ಜಾಗೃತಿಯಿಂದ ಇರಬೇಕು, ಇಲ್ಲದಿದ್ದರೆ ಕಷ್ಟ ಆಗ್ತದೆ. ದ್ವಿತೀಯ ರಾಹುವಿನ ಖರ್ಚು ವೆಚ್ಚ ಮತ್ತು ಮಾತಿನ ವಿಷಯದಲ್ಲಿ ಮಕರ ರಾಶಿಗೆ ಅನೇಕ ವ್ಯವಹಾರಗಳ ಅವಕಾಶಗಳು ಬರ್ತಾವೆ. ವಾಸ ಮತ್ತು ಕೆಲಸದ ಜಾಗವು ಬದಲಾವಣೆ ಆಗ್ತಕ್ಕಂತಹ ತಿಂಗಳು ಅನೇಕರಿಗೆ. ನರಸಿಂಹದೇವರ ಸೇವೆ, ನರಸಿಂಹದೇವರ ಕ್ಷೇತ್ರ ದರ್ಶನ, ಅಭಿಷೇಕ, ಪ್ರದಕ್ಷಿಣಾ ನಮಸ್ಕಾರ ಸೇವೆಗಳನ್ನು ವಿಶೇಷವಾಗಿ ಮಾಡಿ. ಮುಂದೆ ಕುಂಭರಾಶಿ. ರಾಶಿಗೆ ರಾಹುವಿನ ಅನುಕೂಲ ಇದ್ದೇ ಇದೆ. ಜನ್ಮದ ರಾಹು ಮಾತ್ರ ಅದು ಒಂದು ಬೇರೆ ದೋಷ. ಆದರೆ ಕುಂಭ ರಾಶಿಯಲ್ಲಿ ರಾಹು ಅಂಥ ಮಾರಕ ಅಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತದೆ. ಪಿತ್ತ ಮತ್ತು ಕಫ ಆಗದೇ ಇರುವಂತೆ ನಿಮ್ಮ ಆಹಾರ ಪದ್ಧತಿ, ನಾನು ಆಗಲೇ ಹೇಳಿದಂತೆ ವ್ಯಾಯಾಮ, ಮೈ ಬೆವರುವಷ್ಟು ಸ್ವಲ್ಪ ವ್ಯಾಯಾಮವನ್ನು ಇಟ್ಟುಕೊಳ್ಬೇಕು ಕುಂಭರಾಶಿಯವರು. ಇಲ್ಲದೆ ಹೋದರೆ ನಾವು ಕುಂಭ ಅಂದರೆ ಒಂದು ಮಡಕೆ ಇದ್ದಂಗೆ ಇರಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಚಟುವಟಿಕೆ, ಚೈತನ್ಯವಾಗಿರ್ತಕ್ಕಂತಹ ಒಂದು ಮಾಸವೂ ಆಗಿದೆ ಇದು. ರವಿಯ ಸ್ವಕ್ಷೇತ್ರದ ತಿಂಗಳು ಅಂತ ಹೇಳಿದ್ದೀನಿ. ಹಾಗಾಗಿ
ಆಹಾರ ಕ್ರಮದಲ್ಲಿ ಮತ್ತು ವ್ಯಾಯಾಮದ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಗಮನ ಇರಬೇಕು. ಕುಂಭರಾಶಿಯವರಿಗೆ ನೀವು ಕೂಡ ನಾಗಪೂಜೆಗಳು, ನಾಗಕ್ಷೇತ್ರಗಳು, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಪೂಜೆ, ನರಸಿಂಹದೇವರ ಪ್ರದಕ್ಷಿಣಾ ನಮಸ್ಕಾರ, ಅಭಿಷೇಕ ಸೇವೆಗಳು, ಇದನ್ನು ನಿಮ್ಮ ಕೈಲಿ ಯಾವುದೇ ಆಗುತ್ತೋ ಅದನ್ನು ಶಕ್ತಾನುಸಾರ ಮಾಡಿ ಕೈ ಮುಗಿಯತಕ್ಕಂಥದ್ದು ಕುಂಭರಾಶಿಗೆ. ಕೊನೆಗೆ ಮೀನರಾಶಿ. ಮೀನರಾಶಿಗೆ ಸ್ವಲ್ಪ ದೈವಾನುಕೂಲ ಇರುವ ತಿಂಗಳು. ನಾನಾ ಬಗೆಯ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅಥವಾ ಪ್ರವೃತ್ತಿ ಉಂಟಾಗ್ತದೆ. 4ನೇ ಮನೆಯಲ್ಲಿ ಶುಭಗ್ರಹರು ಇದ್ದಾಗ ಪಂಚಮದ ರವಿಯು ಶುಭವಾಗಿರ್ತಕ್ಕಂಥ ಮನಸ್ಸನ್ನು, ಮಾನಸಿಕ ಆರೋಗ್ಯವನ್ನು ಬೆಳೆಸ್ತಕ್ಕಂಥದ್ದು. ಕರ್ಕರಾಶಿಯಲ್ಲಿ ಇದ್ದಾಗ ರವಿ ಮೀನರಾಶಿಯವರಿಗೆ, ಷಷ್ಠಕ್ಕೆ ಹೋದಾಗ ಶತ್ರುನಾಶ, ಈ ರೀತಿಯ ಅದು ಆಂತರಿಕ ಶತ್ರುಗಳು ಇರಬಹುದು, ಬಹಿರಂಗ ಶತ್ರುಗಳು ಇರಬಹುದು. ಇದರ ಒಂದು ಪರಿಹಾರ ಆಗ್ತಕ್ಕಂಥ ತಿಂಗಳು ಹೌದು ಮೀನರಾಶಿಗೆ. ಮತ್ತು ಸಪ್ತಮದಲ್ಲಿ ಕುಜನು ಬರ್ತಾನೆ. ಮಂಗಳ ಕಾರ್ಯ, ಜನ್ಮದಲ್ಲಿ ಆಲ್ರೆಡಿ ಶನಿ ಇರೋದರಿಂದ, ಅವನು ವಕ್ರಿಯೂ ಆಗಿರೋದರಿಂದ, ಸಪ್ತಮಕ್ಕೆ ಕುಜನು ಬಂದಿರೋದರಿಂದ ಸಂಬಂಧಗಳು ಕೆಡುವ ಸಾಧ್ಯತೆ ಜಾಸ್ತಿ ಇದೆ ಮೀನರಾಶಿಯವರಿಗೆ. ಸಂಬಂಧಗಳು ಯಾಕೆ ಕೆಡುತ್ತದೆ ಅಂದರೆ, ನಾವು ಅದನ್ನು ಕೆಡಿಸ್ಕೊಳ್ಳುವಷ್ಟು ಕರ್ಮಗಳನ್ನು ಮಾಡಿರ್ತೀವಿ. ದಿಢೀರಂತ ಸಂಬಂಧ ಕೆಡಲ್ಲ. ಅದು ಹಿಂದಿನಿಂದ ಏನೋ ಅದು ಯಾವಾಗ ಅಲ್ಲಲ್ಲೇ ಬಿಡಬೇಕಾಗಿತ್ತೋ ಅದನ್ನು ಬಿಡದೆ ಅದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗಿ ಅದು ಕಿತ್ತು ಹೋಗುವಂಥ ಸಮಯವರೆಗೂ ಬಿಟ್ಟಿರ್ತೀವಿ ಜನ. ಅಂತಹ ಕಾಲ ಇದು. ಜನ್ಮ ಶನಿ, ಅಲ್ಲಿ ವಕ್ರಿ, ಸಪ್ತಮದಲ್ಲಿ ಕುಜ. ಹಾಗಾಗಿ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಂಡ ಹೆಂಡರ ನಡುವೆ, ಮಕ್ಕಳ ನಡುವೆ, ಮಿತ್ರರ ನಡುವೆ, ಯಾವುದೇ ಇಬ್ಬರ ಸಂಬಂಧಗಳು 7ನೇ ಮನೆಯಿಂದ ದೃಷ್ಟಿ ಉಂಟು. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಅದನ್ನು ಸರಿ ಮಾಡಿಕೊಳ್ಳುವತ್ತ ಪ್ರಯತ್ನ ಮಾಡಿ. ಇನ್ನೂ ಕಿತ್ತಾಕೊಳ್ಳುವಂಥ ಪ್ರೇರಣೆ ಆಗ್ತದೆ. ಅದನ್ನು ಆದಷ್ಟು ಸರಿ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ತಿತಿಕ್ಷೆ ಅಂತ ಕರೆಯೋದು ಸಂಸ್ಕೃತದಲ್ಲಿ. ತಾಳ್ಕೊಳ್ತಕ್ಕಂಥ ಶಕ್ತಿ, ಸಮಯ ನೋಡಿ ಸರಿ ಮಾಡಬೇಕು ಅಂತಕ್ಕಂತಹ ಒಂದು ವಿಲ್ ಇರಬೇಕು. ಆವಾಗ ಬಹುತೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಗುರುಗಳ ದರ್ಶನ, ಗುರುಪೀಠಗಳ ಸೇವೆ, ದರ್ಶನ ಇತ್ಯಾದಿಗಳು ಸೇವೆಗಳು ಮಾಡಿ, ವಿಶೇಷವಾಗಿ ದುರ್ಗಾ ಸೇವೆಯನ್ನು, ಅಮ್ಮನವರ ಅಲಂಕಾರ ಪೂಜೆ, ಸ್ತೋತ್ರ ಪಠಣ ಇತ್ಯಾದಿಗಳು ವಿಶೇಷವಾಗಿ ಮೀನರಾಶಿಯವರಿಗೆ, ಸ್ತ್ರೀಯರಿಗೆ ಬಹಳ ಅನುಕೂಲ ಆಗ್ತದೆ. ಈ ದುರ್ಗಾ ಮಾಸಗಳು ಆದ್ದರಿಂದ ಬಹಳ ಒಳ್ಳೆಯ ತಿಂಗಳಾಗಿ 12 ರಾಶಿಗಳಲ್ಲಿರ್ತಕ್ಕಂತಹ ಸಂಕ್ಷಿಪ್ತವಾಗಿರ್ತಕ್ಕಂಥ ಫಲಗಳು ಇಷ್ಟಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.